ईश्वरः परमः कृष्ण सच्चिदानन्दविग्रह अनादिरादिर्गोविन्द ಸರ್ವಕಾರಣಕಾರಣಂ. ಎಲ್ಲ ಕಾರಣಗಳಿಗೂ ಮೂಲಭೂತ ಕಾರಣಕರ್ತನಾದಂತಹ ಪರಮಾತ್ಮನಿಗೆ ನಮಸ್ಕರಿಸುತ್ತಾ ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ಆ ದೈವಿ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದು ಒಂದು ಉಪನ್ಯಾಸವನ್ನು ನೀಡಲು ನನಗೆ ಆಹ್ವಾನವನ್ನು ಕೊಟ್ಟಂತಹ ಬೆಂಗಳೂರು ಸಿಟಿ ಲಾಡ್ಜ್ನ ಗೌರವ ಕಾರ್ಯದರ್ಶಿಗಳಿಗೂ, ಎಲ್ಲ ಪದಾಧಿಕಾರಿಗಳಿಗೂ, ನೆರೆದ ಸಭಿಕರಿಗೂ, ನಮ್ಮ ಫೆಡರೇಷನ್ನ ಕಾರ್ಯದರ್ಶಿಗಳಾದಂತಹ ಹಿರಿಯ ಸೋದರ ಶ್ರೀಧರ್ರವರಿಗೂ ನನ್ನ ನಮನಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈ ಉಪನ್ಯಾಸವನ್ನು ಪ್ರಾರಂಭ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಸೂಫಿ ಸಂತರ ಬಗ್ಗೆ ಈ ಒಂದು ಉಪನ್ಯಾಸವನ್ನು ನಾನು ನೀಡಲು ಇಚ್ಛೆ ಪಡ್ತಾ ಇದ್ದೇನೆ. ಶೀರ್ಷಿಕೆ ಸೂಫಿ ತತ್ವಗಳು ಒಂದು ಪಕ್ಷಿ ನೋಟ, ಪ್ರಿನ್ಸಿಪಲ್ಸ್ ಆಫ್ ಸೂಫಿಸಮ್ ಎ ಬರ್ಡ್ಸ್ ಐ ವ್ಯೂ. ಸೂಫಿ ಪಂಥಕ್ಕೆ ಸಂಬಂಧಪಟ್ಟ ಸಾಹಿತ್ಯ ಬಹಳ ಅಗಾಧವಾದದ್ದು, ಅಪಾರವಾದದ್ದು, ಆಳವಾದದ್ದು. ವಿಪುಲ ಸಾಹಿತ್ಯ ಇದೆ. ನೂರಾರಲ್ಲ, ಸಾವಿರಾರು ಸೂಫಿ ಸಂತರು ತಮ್ಮ ದರ್ಶನವನ್ನು ಅಥವಾ ದರ್ಶನ ಶಾಸ್ತ್ರವನ್ನು ಈ ಜಗತ್ತಿಗೆ ನೀಡಿ ಹೋಗಿದ್ದಾರೆ. ಹಾಗಾಗಿ ಅದು ಒಂದು ಜ್ಞಾನ ಭಂಡಾರ. ಅದನ್ನು ಒಂದು ಗಂಟೆಯಲ್ಲಿ ನಾನು ನಿಮಗೆ ಪರಿಪೂರ್ಣವಾಗಿ ನೀಡಲಿಕ್ಕೆ ಸಾಧ್ಯ ಇಲ್ಲ. ಆ ವಿಸ್ತೃತ ವಿಪುಲ ಸಾಹಿತ್ಯವನ್ನು ಒಂದು ಸಂಕ್ಷಿಪ್ತ ರೂಪದಲ್ಲಿ ಪಕ್ಷಿ ನೋಟವಾಗಿ ನಿಮಗೆ ನೀಡ್ತಾ ಇದ್ದೇನೆ. ಇಟ್ ಈಸ್ ಎ ಸಿನಾಪ್ಸಿಸ್, ಅಂದರೆ ಒಂದು ರೀತಿ ಸಾರಾಂಶ ಅಂತ ಹೇಳಬಹುದು. ಸೂಫಿಗಳು ಅಂದರೆ ಯಾರು? ನೀವೆಲ್ಲ ಹಲವಾರು ಸೂಫಿ ಸಂತರ ಹೆಸರುಗಳನ್ನು ಕೇಳಿದರೆ. ಶಿರ್ಡಿ ಸಾಯಿಬಾಬಾ ಅವರು ಸೂಫಿ ಸಂತರು, ಶಿಶುನಾಳ ಶರೀಫರು ಸೂಫಿ ಸಂತರು, ಕಬೀರದಾಸರು ಸೂಫಿ ಸಂತರು. ಸೂಫಿ ಸಂತರು ಮಹಾನ್ ಸಾಧಕರು. ಸಾಧನೆಯ ಮಾರ್ಗದಲ್ಲಿ ತ್ವರಿತವಾಗಿ ಮುಂದುವರಿತಾ ಇರುವಂತಹ ಬೆಳೆದ ಆತ್ಮಗಳು. ಅಂಥ ಬೆಳೆದ ಆತ್ಮಗಳು ಜಗತ್ತಿಗೆ ನೀಡಿದ ಅಧ್ಯಾತ್ಮ ಸಾಹಿತ್ಯವನ್ನು ಎಷ್ಟು ಪ್ರಶಂಸಿಸಿದರೂ ಸಾಲದು. ನಾನು ಕಳೆದ ಹಲವು ವರ್ಷಗಳಿಂದ ಸೂಫಿ ಸಾಹಿತ್ಯವನ್ನು ಅಷ್ಟಿಷ್ಟು ಸ್ವಲ್ಪ ಅಧ್ಯಯನ ಮಾಡ್ತಾ ಇದ್ದೇನೆ. ಮಾಡಿದಷ್ಟು ಆ ಸಾಹಿತ್ಯದ ಒಂದು
ಸೌಂದರ್ಯ ನನ್ನನ್ನು ಬಹಳ ಆಕರ್ಷಿಸಿಬಿಟ್ಟಿದೆ. ಹಿಂದೆ ಒಂದೆರಡು ಪ್ರವಚನಗಳನ್ನು ಸೂಫಿ ಸಂತರ ಬಗ್ಗೆ ಧ್ಯಾನ ಮತ್ತು ವ್ಯಾಸಂಗ ವೃತ್ತದಲ್ಲಿ ಸಹ ನೀಡಿದ್ದೇನೆ. ಇಲ್ಲಿ ಸಹ ಸೂಫಿಗಳಿಗೆ ಸಂಬಂಧಪಟ್ಟಂತಹ ಕೆಲವು ದೃಷ್ಟಾಂತಗಳನ್ನು ಇತರ ಉಪನ್ಯಾಸಗಳಲ್ಲಿ ನಿಮ್ಮೊಡನೆ ಹಂಚಿಕೊಂಡಿದ್ದೇನೆ. ಆದರೆ ಪ್ರತ್ಯೇಕವಾಗಿ ಸೂಫಿ ಸಿದ್ಧಾಂತದ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡುವ ಸಲುವಾಗಿ ಇಂದು ನಾನು ಈ ಉಪನ್ಯಾಸವನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೇನೆ. ನಾನು ಮೊದಲು ಒಂದೆರಡು ಪ್ರಸಂಗಗಳನ್ನು ಅಥವಾ ದೃಷ್ಟಾಂತಗಳನ್ನು ನಿಮಗೆ ವಿವರಿಸಿ ಹೇಳಿ ಸೂಫಿಗಳು ಅಂದರೆ ಯಾರು, ಅವರ ಜೀವನದ ಒಂದು ಮಾರ್ಗವೇನೋ, ಅವರ ಜೀವನದ ಗುರಿ ಏನು, ಅವರ ಸಾಧನೆಯ ವಿವಿಧ ರೂಪರೇಖೆಗಳು ಹೇಗಿರುತ್ತವೆ ಅನ್ನೋದನ್ನು ವಿವರಿಸುವ ಪ್ರಯತ್ನ ಮಾಡ್ತೇನೆ. ಸಂತ ಬಾಯಜಿದ್ ಅನ್ನುವಂತಹ ಒಬ್ಬ ಸೂಫಿ ಸಂತ ಪರ್ಷಿಯಾ ದೇಶದಲ್ಲಿ ವಾಸ ಮಾಡ್ತಿದ್ದ. ಸೂಫಿಗಳು ಸಾಮಾನ್ಯವಾಗಿ ಸಂತರು, ಫಕೀರರು, ಡರ್ವಿಷ್ಗಳು ಅಂತ ಅಂತಾರೆ. ಡರ್ವಿಷ್ಗಳು ಅಥವಾ ಅವರನ್ನು ವಲಿಯಲ್ಲಾಗಳು ಅಂತ ಸಹ ಕರೀತಾರೆ, ವಲಿಗಳು ಅಂತ ಸಹ ಕರೀತಾರೆ. ಇವರು ಕಡು ಬಡತನದ ಜೀವನವನ್ನು ಸಾಗಿಸ್ತಾರೆ. ಬಡತನ ಅನ್ನೋದು ಅವ್ರ ಮೇಲೆ ಹೇರಲಾಗಿರಲ್ಲ. ಎಷ್ಟೋ ಸೂಫಿಗಳು ಹುಟ್ಟಿದಾಗ ಶ್ರೀಮಂತರ ಮನೆಯಲ್ಲೇ ಹುಟ್ಟುತ್ತಾರೆ, ಆದರೆ ತಮ್ಮ ಎಲ್ಲ ಸಂಪತ್ತನ್ನು ಇತರರಿಗೆ ಹಂಚಿಬಿಡ್ತಾರೆ. ಸಕಲವನ್ನು ಈ ಜಗತ್ತಿಗೆ ಸಮರ್ಪಿಸಿ ನಿರ್ಗತಿಕ ಜೀವನವನ್ನು ನಡೆಸ್ತಾರೆ. ಅವರಾಗಿ ಆ ನಿರ್ಗತಿಕ ಜೀವನವನ್ನು ಅನುಷ್ಠಾನಕ್ಕೆ ತಂದಿರ್ತಾರೆ. ಸಂತ ಬಾಯಜಿದ್ ಪರ್ಷಿಯಾ ದೇಶದ ಅಂತಹ ಒಬ್ಬ ಸಂತ. ಅವನು ಒಂದು ಮುರುಕಲು ಗುಡಿಸಿಲಿನಲ್ಲಿ ವಾಸ ಮಾಡ್ತಿದ್ದ. ಅದು ಆ ಗುಡಿಸಿಲು ಊರ ಹೊರಗಿತ್ತು. ಹೆಚ್ಚು ಜನರ ಓಡಾಟ ಸಹ ಅಲ್ಲಿರಲಿಲ್ಲ. ಏಕಾಂಗಿಯಾಗಿ ಆ ಗುಡಿಸಿಲಿನಲ್ಲಿ ವಾಸ ಮಾಡ್ತಿದ್ದ. ಒಂದು ದಿವಸ ಯಾರೋ ಆತನ ಗುಡಿಸಲಿನ ಬಾಗಿಲನ್ನು ತಟ್ಟಿದರು. ಬಾಗಿಲು ತಟ್ಟ ಶಬ್ದ ಆಯ್ತಲ್ಲ, ಬಾಯಜಿದ್ ಒಳಗಿದ್ದ. ಅವನು ಯಾರೋ ಬಾಗಿಲು ತಟ್ತಿದ್ದಾರೆ ಅಂತಂದ್ಬಿಟ್ಟು ಹೇಳ್ದ ಹೊರಗಿರೋ ವ್ಯಕ್ತಿಗೆ. ಏನಂತ ಕೇಳ್ತಾನೆ ಹೊರಗಿರೋ ವ್ಯಕ್ತಿಗೆ, ಯಾರು ಬೇಕು ನಿಮಗೆ ಅಂದ. ಆಗ ಹೊರಗೆ ನಿಂತಿದ್ದ ವ್ಯಕ್ತಿ ಹೇಳ್ದ, ಬಾಯಜಿದ್ ಬೇಕು. ಬಾಯಜಿದ್ ಒಳಗಿದ್ದಾನೆ, ಹೊರಗೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಕದ ತಟ್ಟುತ್ತಿದ್ದಾನೆ. ಬಾಯಜಿದ್ ಯಾರು ಬೇಕು ಅಂತ ಕೇಳ್ತಾನೆ. ಆ ವ್ಯಕ್ತಿ ಬಾಯಜಿದ್ ಬೇಕು ಅಂತಾನೆ. ಆಗ ಒಳಗಿನಿಂದ ಬಾಯಜಿದ್ ಹೇಳ್ತಾನೆ, ಅಪ್ಪ, ನಾನು ಅವನನ್ನೇ 30 ವರ್ಷಗಳಿಂದ ಹುಡುಕಾಡ್ತಾ ಇದ್ದೇನೆ. ನಿನಗೇನಾದರೂ ಸಿಕ್ಕಿದ್ರೆ ದಯವಿಟ್ಟು ನನಗೆ ತಿಳಿಸು. ಇಲ್ಲಿ ಪ್ರಸಂಗ ಮುಗಿದೋಗುತ್ತೆ. ಇದು ಒಂದು ಸಣ್ಣ ಪ್ರಸಂಗ, ಸಣ್ಣ ದೃಷ್ಟಾಂತ. ಎಷ್ಟು ಆಳವಾದ ಅರ್ಥ ಅಡಗಿದೆ ಇದರಲ್ಲಿ ಅಂದರೆ, ಇದು ಝೆನ್ನ ಕ್ಯಾವೋನ್ಗಳಿದ್ದ ಹಾಗೆ. ಝೆನ್ನಲ್ಲಿ ಒಗಟುಗಳಿರುತ್ತಲ್ಲ,
ಆ ರೀತಿ ಇದು ಒಂದು ಒಗಟು. ಏನಂದರೆ ಇದರ ಅರ್ಥ, ಬಾಯಜಿದ್ ಏನು ಹೇಳ್ತಾನೆ, ಅವನೇ ಬಾಯಜಿದ್ದು. ನಾನೇನಪ್ಪ ಬಾಯಜಿದ್ ಬಾಗಿಲು ತೆಗಿತೀನಿ ಅಂತ ತೆಗಿಲಿಲ್ಲ ಅವನೇನು ಹೇಳ್ದ, ತಕ್ಷಣ ಅವನ ಮನಸ್ಸಿಗೆ ಅನ್ನಿಸ್ತು, ಅಪ್ಪ ನಾನು ಬಾಯಜಿದ್ನ 30 ವರ್ಷದಿಂದ ಹುಡುಕ್ತಿದ್ದೀನಿ, ಅವನು ನನಗೆ ಸಿಕ್ಕಿಲ್ಲ, ನಿನಗೇನಾದರೂ ಸಿಕ್ಕಿದ್ರೆ ನನಗೆ ಹೇಳು. ಅಂದರೆ ಅರ್ಥ, ನನ್ನನ್ನು ನಾನು ಹುಡುಕುವ ಪ್ರಯತ್ನವನ್ನು 30 ವರ್ಷದಿಂದ ಮಾಡ್ತಿದ್ದೀನಿ, ನಾನು ಯಾರು ಅನ್ನೋದು ನನಗಿನ್ನೂ ಗೊತ್ತಾಗಲಿಲ್ಲ, ನಿನಗೇನಾದರೂ ಗೊತ್ತಾಗಿದ್ದರೆ ದಯವಿಟ್ಟು ಹೇಳಪ್ಪ. ಅಂದರೆ ಅರ್ಥ ಏನು ಗೊತ್ತಾ, ಪ್ರತಿ ವ್ಯಕ್ತಿ ತನ್ನ ಜೀವನದಲ್ಲಿ ಮೊಟ್ಟ ಮೊದಲು ಮಾಡಬೇಕಾದಂಥ ಅತಿ ಮುಖ್ಯವಾದ ಕೆಲಸ ಅಂದರೆ ನಾನು ಯಾರು, ನನ್ನ ಸ್ವಸ್ವರೂಪವೇನು, ನನ್ನ ಮೂಲ ಸ್ವರೂಪವೇನು, ನಾನು ಎಲ್ಲಿಂದ ಬಂದೆ ಇಲ್ಲಿಗೆ, ಏಕಾಗಿ ಬಂದೆ, ನನ್ನ ಜೀವನದ ಉದ್ದೇಶವೇನು, ಮರಣದ ಅರ್ಥವೇನು, ಅಸ್ತಿತ್ವಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಇವು. ಈ ಪ್ರಶ್ನೆಗಳನ್ನು ನಾವು ಕೇಳ್ಕೊಳ್ಳೋದೇ ಇಲ್ಲ. ನಾನು ಯಾರು? ನಾನು ನಾಗೇಶ್. ನಾನು ಯಾರು? ನಾನೊಬ್ಬ ದಂತವೈದ್ಯ. ನಾನು ಯಾರು? ನಾನೊಬ್ಬ ರಿಟೈರ್ಡ್ ಪ್ರೊಫೆಸರ್. ನಾನು ಯಾರು? ನಾನೊಬ್ಬ ಮಗಳಿಗೆ ತಂದೆ. ನಾನು ಯಾರು? ನಾನೊಂದು ಹೆಣ್ಣಿಗೆ ಗಂಡ. ಇದು ಯಾವುದೂ ನನ್ನ ಸ್ವಸ್ವರೂಪವಲ್ಲ. ಇದೆಲ್ಲ ಎಲ್ಲಿವರೆಗೂ? ಈ ಲೌಕಿಕದಲ್ಲಿ ಇರೋವರೆಗೂ ನಾವು ನಮ್ಮ ಹಣೆ ಮೇಲೆ ಹಚ್ಕೊಂಡಿರೋ ಲೇಬಲ್ಗಳು. ನನ್ನ ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನವನ್ನು ನಾನು ಮಾಡಲೇ ಇಲ್ಲ. ರಮಣರು ಹೇಳಿದಂತಹ ಮೂಲಭೂತ ಸಿದ್ಧಾಂತ ಏನು ಗೊತ್ತಾ? ಹೂ ಆಮ್ ಐ? Please ask this question and start understanding who you are. ಇದು ನಾನಲ್ಲ, ಇದು ನಾನಲ್ಲ, ಶರೀರ ನಾನಲ್ಲ, ನನ್ನ ಮನಸ್ಸು ನಾನಲ್ಲ, ನನ್ನ ಬುದ್ಧಿ ನಾನಲ್ಲ, ನನ್ನ ಅಹಂ ನಾನಲ್ಲ, ನನ್ನ ಹಾವಭಾವಗಳು ನಾನಲ್ಲ, ನನ್ನ ಮನೆ ನಾನಲ್ಲ, ಅದು ನನ್ನ ಮನೆ ಅಷ್ಟೇ, ನಾನಲ್ಲ ಅದು. ನನ್ನ ಹೆಂಡತಿ ನಾನಲ್ಲ, ಅವಳು ನನ್ನ ಹೆಂಡತಿ. ಅಂದರೆ ಎಲ್ಲದರೊಡನೆ ಸಂಬಂಧ ಇದೆ, ನಾನು ಅದಲ್ಲ. ನಾನು ಈ ಶರೀರವೇ ಅಲ್ಲ. ಹುಟ್ಟಿನಿಂದ ಬದುಕಿ ಬಾಳ್ತಿರುವಂತಹ ಈ ಒಂದು ವಸತಿ ಇದೆಯಲ್ಲ, ಶರೀರ, ಇದೇ ನಾನಲ್ಲ. ನಾಳೆ ಇಂದಲ್ಲ ನಾಳೆ ಇದು ಬಿದ್ದು ಹೋಗುವಂತಹ ವಸತಿ. ಹಾಗಿರುವಾಗ ನಾನು ಯಾರು? ಈ ವಸತಿಯಲ್ಲಿ ಹುಟ್ಟಿದಾಗಿನಿಂದ ಸಾಯುವ ತನಕ ವಾಸ ಮಾಡುವಂತಹ ನಾನು ಯಾರು? ಅದು ನನ್ನ ಸ್ವಸ್ವರೂಪ. ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಜೀವನದುದ್ದಕ್ಕೂ ಮಾಡೋರೇ ಸೂಫೀಸ್ ಅಂತಾರೆ. ಅದಕ್ಕೆ ಬಾಯಜಿದ್ ಹೇಳಿದ್ದು ಏನಂತ ಹೇಳ್ದ, ಅಪ್ಪ ನಾನು ಬಾಯಜಿದ್ ಅನ್ನೋನನ್ನು ಅವನು ಯಾರು ಅಂತ 30 ವರ್ಷದಿಂದ ಹುಡುಕ್ತಿದ್ದೀನಪ್ಪ, ಅವನು ಯಾರು ನನಗೆ ಗೊತ್ತೇ ಇಲ್ಲ, ನಿನಗೇನಾದರೂ ಗೊತ್ತಾ? ಹೇಳು. ಎಷ್ಟು ಸುಂದರವಾಗಿದೆ ನೋಡಿ ಈ ಪ್ರಸಂಗ, ಎಷ್ಟು ಆಳವಾದಂತಹ ಒಂದು ವಿಚಾರ, ಎಷ್ಟು ಸುಂದರವಾದಂಥ ಒಂದು ತತ್ವ, ಒಂದು ಸಣ್ಣ ದೃಷ್ಟಾಂತ ಕಣ್ತೆರೆಸಿ ಬಿಡುತ್ತೆ ನಮಗೆ. ಹೌದಾ ಅಲ್ವಾ? ಹೌದಾ ಅಲ್ವಾ ಹೇಳಿ ನೀವೇ. ಈ ಪ್ರಶ್ನೆನ ನಾವು ಹುಡುಕ್ತಾ ಹೋಗಿದ್ದೀವ? ಈ ಪ್ರಶ್ನೆಗೆ ಉತ್ತರವನ್ನು ಕಾಣಲಿಕ್ಕೆ ನಮ್ಮನ್ನೇ ನಾವು ತಡಕ್ತಾ ಹೋಗಿದ್ದೀವ? ಇಲ್ಲ. ಗ್ರೀಸ್ ದೇಶದ ಡೆಲ್ಫಿಯಲ್ಲಿ ಒಂದು ದೊಡ್ಡ ವಿಶ್ವವಿದ್ಯಾನಿಲಯವಿದೆ. ಆ ವಿಶ್ವವಿದ್ಯಾನಿಲಯಕ್ಕೆ ಒಂದು ದೊಡ್ಡ ದ್ವಾರವಿದೆ. ಬಿಗ್ ಗೇಟ್. ಇಟ್ಸ್ ಅ ಬಿಗ್ ಯೂನಿವರ್ಸಿಟಿ. ಇವತ್ತಿನ ಯೂನಿವರ್ಸಿಟಿ ಅಲ್ಲ ಅದು, ಶತಮಾನಗಳಿಂದ ಇರುವಂತಹ ಒಂದು ವಿಶ್ವವಿದ್ಯಾನಿಲಯ. ಲಕ್ಷಾಂತರ ವಿದ್ಯಾರ್ಥಿಗಳು ಅಲ್ಲಿ ಪದವೀಧರರಾಗಿ, ಸ್ನಾತಕ ಪದವೀಧರರಾಗಿ ಹೊರಬಂದಿದ್ದಾರೆ. ಅಂತಹ ವಿಶ್ವವಿದ್ಯಾನಿಲಯದ ಒಂದು ದ್ವಾರದ ಮೇಲೆ ಒಂದು ಬರಹವನ್ನು ಬರೆದಿದ್ದಾರೆ. ಏನು ಬರೆದಿದ್ದಾರೆ ಗೊತ್ತಾ ಅಲ್ಲಿ? ಮ್ಯಾನ್, ನೋ ದೈ ಸೆಲ್ಫ್.
thou shalt know the universe. Man, know thyself, thou shalt know the universe. ಅಂದರೆ ಅರ್ಥ, ಮನುಷ್ಯ, ಹೇ ಮನುಷ್ಯ, ನಿನ್ನನ್ನು ನೀನು ಅರಿ, ನಿನ್ನನ್ನು ನೀನು ತಿಳಿದುಕೋ, ಆಗ ನೀನು ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನೇ ತಿಳಿದುಕೊಳ್ತೀಯ. ವಿಶ್ವವನ್ನು ತಿಳಿಯಲಿಕ್ಕೆ ಮೊದಲು ನಿನ್ನನ್ನು ನೀನು ತಿಳಿಯುವ ಪ್ರಯತ್ನ ಪಡು. ನೋಡಿ, ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಜ್ಞಾನ ಅನ್ನೋದು ಒಂದು ಮಹತ್ತರವಾದಂತಹ ಶಕ್ತಿ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ? ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕಿಂತ ಮಿಗಿಲಾದದ್ದು ಮತ್ತೊಂದು ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಅದು ಅತ್ಯಂತ ಶಕ್ತಿಶಾಲಿಯಾದದ್ದು. ಅಂತಹ ಜ್ಞಾನವನ್ನು ಪಡೆಯಲಿಕ್ಕೆ ಎರಡು ವಿಧಾನ. ಒಂದು ವಿಧಾನ, ಒಳಹೊಕ್ಕು ನಿನ್ನನ್ನು ನೀನು ಅರ್ಥ ಮಾಡ್ಕೋ, ಆಗ ನೀನು ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಅರ್ಥ ಮಾಡ್ಕೋತೀಯ. ಇದು ಒಂದು ವಿಧಾನ. ಇದನ್ನು ನಮ್ಮ ಸಾಧಕರು, ಅಧ್ಯಾತ್ಮ ಜೀವಿಗಳು, ಸಂತರು, ಮಹಂತರು, ಯೋಗಿಗಳು, ಸತ್ಪುರುಷರು ಅವರು ಒಳಹೊಕ್ಕು ತಮ್ಮನ್ನು ತಾವು ಅರ್ಥ ಮಾಡ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಪರಿಚಯವಾಗ್ಬಿಡುತ್ತೆ ಅವ್ರಿಗೆ. ಮತ್ತೊಂದು ವಿಧಾನ, ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಅರ್ಥ ಮಾಡ್ಕೊಳ್ಳೋದು, ಅದನ್ನು ಅರ್ಥ ಮಾಡ್ಕೊಳ್ಳೋ ಹಂತದಲ್ಲಿ ಅವರಿಗೆ ಅಂತರ್ಯಾಮಿಯ ಪರಿಚಯವಾಗ್ಬಿಡುತ್ತೆ. ಅದು ಹೇಗೆ ಅಂದರೆ ವಿಜ್ಞಾನಿಗಳು ಮಾಡೋ ಕೆಲಸ. ಅವರು ದೊಡ್ಡ ದೊಡ್ಡ ದೂರದರ್ಶಕಗಳನ್ನು, ರೇಡಿಯೋ ಟೆಲಿಸ್ಕೋಪ್ಗಳನ್ನು ಬಾಹ್ಯಾಕಾಶ ನೌಕೆಗಳಲ್ಲಿಟ್ಟು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ವಿಸ್ತಾರವನ್ನು ಅಳತೆ ಮಾಡ್ತಾ 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 ಒಂದು ಹಂತ ಬರುತ್ತೆ, ಇದು ಅಳತೆಗೆ ಮೀರಿದ ವಿಶ್ವ. ಇಂಥ ವಿಶ್ವವನ್ನು ಅದು ಯಾವ ಸೃಷ್ಟಿಕರ್ತ ಸೃಷ್ಟಿ ಮಾಡಿದಾನೋ ಆತ ಖಂಡಿತವಾಗಿಯೂ ಒಂದು ಅದ್ಭುತವಾದಂಥ ಶಕ್ತಿ. ಅಂಥ ಶಕ್ತಿ ನನ್ನಲ್ಲಿ ಸಹ ಮಿಡಿತಾ ಇದೆ. ಕಾರಣ, ಅಂಥ ಒಂದು ಶಕ್ತಿ ಇದೆ ಅಂತ ನನ್ನ ಮನಸ್ಸಿಗೆ ಗೋಚರವಾಗಲು ಬೇಕಾದ ಬುದ್ಧಿಯನ್ನು ಆ ಪರಮಾತ್ಮನೇ ಸೃಷ್ಟಿ ಮಾಡಿರಬೇಕು. ಆ ಬುದ್ಧಿ ನನ್ನಿಂದಲೇ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಪ್ಲೀಸ್, ಆರ್ ಯು ಫಾಲೋಯಿಂಗ್ ಮೀ? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೀ? ಎಷ್ಟು ವಿಧಾನಗಳಿವೆ ಜ್ಞಾನವನ್ನು ಪಡೀಲಿಕ್ಕೆ? ಎರಡು. ಒಂದು, ಒಳಹೊಕ್ಕು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು, ಆಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ದರ್ಶನ ಆಗತ್ತೆ. ಇಲ್ಲ, ಹೊರ ಹೋಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದು, ಆಗ ನಮಗೆ ನಮ್ಮಲ್ಲಿರುವ ಚೈತನ್ಯದ ಅರಿವಾಗುತ್ತೆ. ಈ ಎರಡು ವಿಧಾನಗಳು. ಸೂಫಿ ಸಂತರು ಒಳ ಹೋಗುವಂಥವ್ರು, ಹೊರ ಹೋಗುವಂಥವರಲ್ಲ. ಹೊರಗಿನ ಅಧ್ಯಯನ ವಿಜ್ಞಾನಿಗಳದು, ಸೂಫಿ ಸಂತರದು ಒಳಗಿನ ಅಧ್ಯಯನ. ನೋಡಿ, ಬಾಯಜಿದ್ ಹೇಳ್ತಾನೆ, 30 ವರ್ಷ ಸಾಧನೆ ಮಾಡಿದ್ದೀನಿ ನಾನು. ಅದೇ ಅರ್ಥ. 30 ವರ್ಷದಿಂದ ನನ್ನನ್ನು ಹುಡುಕ್ತಿದ್ದೀನಿ, ನಾನು ಯಾರು ಅಂತ ನಂಗೆ ಗೊತ್ತಿಲ್ಲಪ್ಪ. ಇಲ್ಲಿ ಯಾರಾದರೂ ಇದ್ದೀರಾ ನಾನು ಯಾರು ಅಂತ ಅರ್ಥ ಮಾಡ್ಕೊಂಡಿರೋರು, ಅನುಭವಿಸಿರೋರು? ಪುಸ್ತಕಗಳಲ್ಲಿ ಓದಿದ್ದೀವಿ, ರಮಣರು ಹೇಳಿದ್ರು ಅಂತೀವಿ, ಹೌದಾ ಇಲ್ವಾ? ಬಸವಣ್ಣವ್ರು ಹೇಳಿದ್ರು ಅಂತೀವಿ, ಸೂಫಿ ಸಂತರು ಹೇಳಿದ್ರು ಅಂತೀವಿ. ಆದರೆ ನಿಜವಾಗ್ಲೂ ಅನುಭವಪೂರ್ವಕವಾಗಿ ನಾನು ಯಾರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವ, ಅನುಭವಿಸಿದ್ದೀವ. ಅದನ್ನು ನಾನು ಯಾರು ಅನ್ನೋದು ಅರ್ಥ ಆಗಬೇಕಂದ್ರೆ ಅದು ಸಾಧನೆಯ ಒಂದು ಉಚ್ಛ್ರಾಯ ಸ್ಥಿತಿ, ಸಾಧನೆಯ ಒಂದು ಅಂತಿಮ ಘಟ್ಟ. ಸೂಫಿ ಸಂತರು ಸಹ ಅದನ್ನೇ ಹುಡುಕ್ತಿರ್ತಾರೆ. 30 ವರ್ಷ ಹುಡುಕಿದ್ರು ಬಾಯಜಿದ್ಗೆ ಗೊತ್ತಾಗಲಿಲ್ಲ ಅಂದರೆ ಇನ್ನು ನಮ್ಮಂಥ ನಿಮ್ಮಂಥ ಹುಲು ಮಾನವರಿಗೆ ಏನು ಅರ್ಥ ಆಗ್ಬೋದು? ವಿ ಇಂಟೆಲೆಕ್ಚುಯಲಿ ಅಂಡರ್ಸ್ಟ್ಯಾಂಡ್. ಇಂಟೆಲೆಕ್ಚುಯಲಿ ಅಂತಂದರೆ ನಮ್ಮ ಕೆಳಮಟ್ಟದ ಬುದ್ಧಿಯನ್ನು ಬಳಸಿ ಪುಸ್ತಕದ ಪಾಂಡಿತ್ಯ ಓದಿ ತಿಳ್ಕೊತೀವಿ. ಆದರೆ ಅದು ನಮ್ಮ ಅನುಭವಕ್ಕೆ ಬರಬೇಕಂದ್ರೆ ಸಾಧನೆಯ ದೀರ್ಘ ಹಾದಿಯಲ್ಲಿ ನಾವು ಮುಂದುವರಿಬೇಕಾಗತ್ತೆ. ಇನ್ನೊಂದು ಮುಖ್ಯವಾದಂಥ ದೃಷ್ಟಾಂತ ನಿಮಗೆ ಹೇಳ್ತೇನೆ ನೋಡಿ. ಬಾಯಜಿದ್ ಅಂತಹ ದೊಡ್ಡ ಸಂತ, ಎ ಗ್ರೇಟ್ ಸೇಂಟ್. ಆತ ತನ್ನ ಹೆಸರು ಮುಂದೆ ಶ್ರೀ 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 ಹಾಕ್ಕೊಳ್ಳಿಲ್ಲ.
ಆತ ಕನಿಷ್ಠ ಜೀವನವನ್ನು ನಡೆಸಿದವನು. ಯಾವ ಐಡೆಂಟಿಟಿಗಳಿಗೂ ಸಿಕ್ಕಾಕ್ಕೊಳ್ಳದೆ ಬದುಕಿ ಬಾಳ್ದವನು. ನಿಜವಾದಂತಹ ಯೋಗಿಗಳು, ಸಂತರು ಹಾಗೆ ಬದುಕಬಾಳ್ತಾರೆ. ಇನ್ನೊಂದು ಸೂಫಿ ಕತೆ. ಬಸ್ರಾ ಅಂತ ಒಂದು ನಗರವಿತ್ತು ಪರ್ಷಿಯಾ ದೇಶದಲ್ಲಿ. ಬಸ್ರಾ ನಗರದಲ್ಲಿ ಆಲ್ ಅದಾವಿಯಾ, ರೂಬಿಯಾ ಆಲ್ ಅದಾವಿಯಾ ಅನ್ನುವಂತಹ ಒಬ್ಬ ಸೂಫಿ ಸಂತೆ ವಾಸ ಮಾಡ್ತಿದ್ಲು. ಸೂಫಿಯರಲ್ಲಿ ಮೊಟ್ಟ ಮೊದಲ ಸ್ತ್ರೀ ಸಂತೆ ರಬಿಯಾ ಅಲ್ ಅದಾವಿಯಾ. ಮಹಾನ್ ಸಾಧಕಿ. ನಮ್ಮ ಅಕ್ಕ ಮಹಾದೇವಿ, ಮೀರಾಬಾಯ್, ಲಲ್ಲಾಬಾಯ್ ಆ ಥರ ದೊಡ್ಡ ಸಾಧಕಿಯಕ್ಕೆ ಸಂತೆ. ಅದೇ ಬಸ್ರಾ ನಗರದಲ್ಲಿ ಹಸನ್ ಅನ್ನುವಂತಹ ಮತ್ತೊಬ್ಬ ಸೂಫಿ ಸಂತ ಇದ್ದ. ಹಸನ್ ಮತ್ತು ರಬಿಯಾ ಇಬ್ಬರು ಗೆಳೆಯರು, ಸ್ನೇಹಿತರು. ಸಾಧನೆಯ ಮಾರ್ಗದಲ್ಲಿ ಇಬ್ಬರು ಒಟ್ಟೊಟ್ಟಾಗಿ ಸಾಧನೆ ಮಾಡ್ತಾ ಮುಂದುವರಿತಾ ಇದ್ದವರು. ಒಂದು ದಿವಸ ಒಂದು ನದಿಯ ದಡದಲ್ಲಿ ರಬಿಯಾ ನಿಂತ್ಕೊಂಡಿದ್ದಾಳೆ. ಹಸನ್ ಅಲ್ಲಿಗೆ ಬಂದ. ರಬಿಯಾಳನ್ನು ಕಂಡು ಆತನ ಕೈಯಲ್ಲಿ ಒಂದು ಪ್ರಾರ್ಥನೆಯ ಚಾಪೆ ಇತ್ತು. ನಿಮಗೆ ಗೊತ್ತು, ಮುಸಲ್ಮಾನರು ಪ್ರಾರ್ಥನೆ ಮಾಡಬೇಕಂದ್ರೆ ಮೊಟ್ಟ ಮೊದಲು ಕೆಳಗೇನು ಹಾಕ್ಕೋತಾರೆ? ಚಾಪೆ ಹಾಕ್ಕೊಳ್ತಾರೆ. ಯಾಕೆಂದರೆ ಮೆಗ್ನೆಟಿಕ್ ಫೋರ್ಸ್ ಅಂತ ಏನಿದೆ ಅದು ಅರ್ಥಿಂಗ್ ಆಗಬಾರ್ದು. ಅರ್ಥಿಂಗ್ ಆಗಬಾರ್ದು ಅಂದರೆ ಅಲ್ಲಿ ಡಿಸಾಲ್ವ್ ಆಗಬಾರ್ದು, ಭೂಮಿ ಒಳಗೆ ಸೇರ್ಕೋಬಾರ್ದು. ಶರೀರದ ಸುತ್ತಲೂ ಒಂದು ನಿರ್ದಿಷ್ಟ ಅಯಸ್ಕಾಂತೀಯ, ವಿದ್ಯುದಯಸ್ಕಾಂತೀಯ ಕ್ಷೇತ್ರವನ್ನು ಪ್ರಾರ್ಥನೆ ಮಾಡುವಾಗ, ಧ್ಯಾನ ಮಾಡುವಾಗ, ಜಪ ಮಾಡುವಾಗ, ತಪ ಮಾಡುವಾಗ ನಾವು ನಿರ್ಮಿಸಿಕೊಳ್ಳಬೇಕಾದ್ರೆ ಕೆಳಗೆ ಒಂದು ಇನ್ಸುಲೇಟರ್ ಇರಬೇಕು. ಖಾಲಿ ನೆಲದ ಮೇಲೆ ಕೂತ್ಕೊಂಡ್ರೆ ನಮ್ಮ ಶರೀರದಲ್ಲಿ ಉತ್ಪತ್ತಿಯಾಗುವಂತಹ ಆ ವೈಬ್ಸ್ ಇದೆಯಲ್ಲ, ಆ ಕಂಪನಗಳಿವೆಯಲ್ಲ, ಅವು ಭೂಮಿಯಲ್ಲಿ ಲೀನವಾಗಿಬಿಡುತ್ತೆ. ನಮ್ಮ ಸುತ್ತಲೂ ಒಂದು ಕ್ಷೇತ್ರ ತಯಾರಾಗಬೇಕಂದ್ರೆ ಇನ್ಸುಲೇಟರ್ ಬೇಕು. ಅವ್ರು ಅದಕ್ಕೇ ಪ್ರೇಯರ್ ಮ್ಯಾಟ್ ಯೂಸ್ ಮಾಡ್ತಾರೆ. ನಾವು ನಮ್ಮ ಯೋಗ ಮಾಡುವಾಗ ಕೆಳಗಡೆ ಯೋಗ ಮ್ಯಾಟ್ ಅಂತ ಬರುತ್ತೆ, ಕೇಳಿರ್ಬೋದು ನೀವು. ನಾವು ಯೋಗ ಮ್ಯಾಟ್ ಹಾಕ್ಕೋತೀವಿ. ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಕೆಳಗಡೆ ಒಂದು ಮಣೆ ಹಾಕ್ಕೋತೀವಿ, ಒಂದು ಚಾಪೆ ಹಾಕ್ಕೊಳ್ತೀವಿ. ಯಾಕೆ ಅಂದರೆ ಇನ್ ಆರ್ಡರ್ ಟು ಅವಾಯ್ಡ್ ಡಿಸಿಪೇಷನ್ ಆಫ್ ದಟ್ ಎನರ್ಜಿ. ಆ ಶಕ್ತಿ ಪೋಲ್ ಆಗಬಾರ್ದು, ಅದು ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು ಅಂತ. ಈಗ ಹಸನ್ ಏನು ಮಾಡ್ದ? ರಬಿಯಾಳನ್ನು ಕಂಡವನೇ ಉತ್ಸುಕತೆಯಿಂದ ತನ್ನ ಪ್ರಾರ್ಥನೆಯ ಚಾಪೆಯನ್ನು ತೆಗೆದು ನೀರಿನ ಮೇಲೆ ಹಾಕಿದ. ನದಿ ನೀರಿನ ಮೇಲೆ ಹಾಕಿದವನೇ ಅದು ತೇಲ್ತಾ ಇದೆ ಆ ಚಾಪೆ. ಅದರ ಮೇಲೆ ನೆಗೆದು ಕುಳಿತುಕೊಂಡು ಕಾಬಾದ ಕಡೆ, ಕಾಬಾ ಅಂದರೆ ಗೊತ್ತಲ್ಲ ನಿಮಗೆ, ಮುಸಲ್ಮಾನರು ಮೆಕ್ಕಾದಲ್ಲಿರುವಂತಹ ಕಾಬಾದ ಕಡೆಗೆ ತಿರುಗಿ ಪ್ರಾರ್ಥನೆ ಮಾಡ್ತಾರೆ. ಕಾಬಾದ ಕಡೆ ತಿರುಗಿಕೊಂಡು ಪ್ರಾರ್ಥನೆ ಮಾಡುವ ಹಂತದಲ್ಲಿ, ಇನ್ನೂ ಮಾಡಿಲ್ಲ, ಕೂತ್ಕೊಂಡಿದ್ದಾನೆ, ತಿರುಗಿಕೊಂಡಿದ್ದಾನೆ. ರಬಿಯಾಳನ್ನು ಕುರಿತು ಕರೀತಾನೆ. ಹೇ ರಬಿಯಾ, ಬಾ, ನಾನು ನೀನು ಇಬ್ಬರು ಈ ಚಾಪೆ ಮೇಲೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋಣ ಅಂತ. ಆಗ ರಬಿಯಾ ಹೇಳ್ತಾಳೆ, ಏ ಹಸನ್, ನಿನಗೇನಾದರೂ ಬುದ್ಧಿ ಭ್ರಮಣೆ ಆಗಿದೆಯಾ? ನಿನ್ನ ಪವಾಡಗಳನ್ನು ಈ ಪ್ರಪಂಚವೆಂಬ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದೀಯಾ ನೀನು? ಬುದ್ಧಿ ಇದೆಯಾ ನಿನಗೆ? ನೋಡು ಅಂತ ಹೇಳಿ ಆಕೆ ತನ್ನ ಚಾಪೆಯನ್ನು ಗಾಳಿಗೆ ಬಿಸಾಕಿದ್ಲು. ಗಾಳಿಲಿ ತೇಲ್ತಾ ಇದೆ ಅದು. ಆಕೆ ನೆಗೆದು ಅದರ ಮೇಲೆ ಕುಳಿತುಕೊಂಡು ಹೇಳ್ತಾಳೆ, ಹಸನ್ ಇಲ್ಲಿ ಬಾ, ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋಣ, ಜನ ಎಲ್ಲ ನೋಡಲಿ ನಮ್ಮನ್ನು ಅಂತ ಮೂದಲಿಸಿದಳು. ಅರ್ಥ ಏನಂದರೆ, ಅಯ್ಯ ಮೂರ್ಖ, ಈ ಸಣ್ಣ ಪವಾಡಗಳನ್ನು ಪ್ರದರ್ಶನ ಮಾಡ್ತಿದೆಯಲ್ಲ, ಇದು ಮಾರುಕಟ್ಟೆನ? ನೀನು ನಿನ್ನ ಪವಾಡಗಳನ್ನು ಮಾರಲಿಕ್ಕೆ ಬಾ, ಇಲ್ಲಿ ಕುಳಿತುಕೋ. ಏ ಹಸನ್, ನೀನು ಮಾಡಿದ ಕೆಲಸನ ಒಂದು ಮೀನು ಸಹ ಮಾಡುತ್ತೆ. ಮೀನು ನೀರೆಲ್ಲ ಈಜೋದು. ನೀನು ಮಾಡಿದ ಕೆಲಸ ಒಂದು ಮೀನು ಮಾಡುತ್ತೆ, ನಾನು ಮಾಡಿದ ಕೆಲಸ ಒಂದು ನೊಣ ಮಾಡುತ್ತೆ. ಈ ಸಣ್ಣ ಸಣ್ಣ ಪವಾಡಗಳನ್ನು ಮೀರಿ ನಾವು ಬೆಳಿಬೇಕು, ಅದಲ್ಲ ನಮ್ಮ ಕೆಲಸ.
ನಮ್ಮ ಕೆಲಸ ಯಾವುದು ಗೊತ್ತಾ? ಆಂತರ್ಯದಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ. ಆಂತರ್ಯದಲ್ಲಿ ಅಂದರೆ ಅಂತರಂಗದಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ. ನಾವು ಒಳ ಹೊಕ್ಕು ನಮ್ಮನ್ನು ನಾವು ಪರಿಶೋಧಿಸಿ ಪರಿಶುದ್ಧರನ್ನಾಗಿ ಮಾಡ್ಕೋಬೇಕಾದದ್ದು ನಮ್ಮ ಕರ್ತವ್ಯ. ಅದು ಆತ್ಮ ಸಂಸ್ಕಾರ, ಅದು ಸಾಧನೆಯ ಮಾರ್ಗ, ಅದು ಆತ್ಮ ಸಾಕ್ಷಾತ್ಕಾರದ ಮಾರ್ಗ. ಆ ಮಾರ್ಗವನ್ನು ಬಿಟ್ಟು ಪವಾಡಗಳ ಪ್ರದರ್ಶನವನ್ನು ಮಾಡ್ತಾ ಇದೆಯಲ್ಲಯ್ಯ ನೀನು ಅಂತ ಹೇಳ್ತಾಳೆ. ಆಗ ಹಸನ್ಗೆ ನಾಚಿಕೆಯಾಗತ್ತೆ, ತಾನು ಮಾಡಿದ್ದು ತಪ್ಪು ಅನ್ನೋ ಅರಿವಾಗತ್ತೆ. ರಬಿಯಾಳಿಗೆ ಕ್ಷಮೆ ಕೇಳ್ತಾನೆ. ನಂತರ ಅವರಿಬ್ಬರು ಸಾಧನೆಯ ಮಾರ್ಗದಲ್ಲಿ ಮುಂದುವರಿತಾರೆ. ನೋಡಿ, ಸೂಫಿ ಸಂತರು ಒಂದು ಮುಖ್ಯವಾದ ತತ್ವವನ್ನು ಅನುಸರಿಸ್ತಾರೆ. ಅವರ ತತ್ವ ಏನು ಅಂತಂದರೆ, ಫಾರ್ಮ್ ಈಸ್ ಅನ್ಇಂಪಾರ್ಟೆಂಟ್, ಎಸೆನ್ಸ್ ಇಸ್ ಇಂಪಾರ್ಟೆಂಟ್. ಅಂದರೆ ಅರ್ಥ, ಶರೀರ ಅಮುಖ್ಯ. ಆ ಶರೀರ ಸುಂದರವಾಗಿರಬಹುದು, ಕುರೂಪದಿಂದಿರ್ಬೋದು, ಎತ್ತರವಾಗಿರ್ಬೋದು, ಕುಳ್ಳಗಿರಬಹುದು, ಕಪ್ಪಗಿರಬಹುದು, ಬೆಳ್ಳಗಿರಬಹುದು, ಯಾವುದೇ ರೀತಿಯ ಪೋಷಾಕುಗಳನ್ನು ಧರಿಸ್ಕೊಂಡಿರಬಹುದು, ಯಾವುದೇ ಭಾಷೆ ಮಾತಾಡಬಹುದು, ಯಾವುದೇ ರೀತಿಯ ವಿದ್ಯೆ, ಪಾಂಡಿತ್ಯ, ಅಧಿಕಾರ ಇವೆಲ್ಲ ಇರಬಹುದು, ಇಲ್ಲದೆ ಇರಬಹುದು. ಅದು ಯಾವುದು ಮುಖ್ಯವಲ್ಲ, ಬಾಹ್ಯ ಮುಖ್ಯವಲ್ಲ. ಫಾರ್ಮ್ ಈಸ್ ಅನ್ಇಂಪಾರ್ಟೆಂಟ್. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ದ ಎಸೆನ್ಸ್ ಇನ್ ದ ಫಾರ್ಮ್. ಎಸೆನ್ಸ್ ಅಂತ ಅಂದರೆ ಒಳಗಿರುವ ಸಾರ. ಮಡಿಕೆ ಮುಖ್ಯವಲ್ಲ, ಮಡಿಕೆ ಒಳಗಡೆ ಇರುವ ಸಾರ ಮುಖ್ಯ. ಎಸೆನ್ಸ್ ಇಸ್ ಇಂಪಾರ್ಟೆಂಟ್. ನಮ್ಮ ಶರೀರದ ಒಳಗಿರೋ ಆತ್ಮ ಮುಖ್ಯ. ಆತ್ಮ ನಿರಾಕಾರ, ಆತ್ಮ ನಿರ್ಗುಣ, ಆತ್ಮ ಜ್ಯೋತಿ ಅಂತ ಆತ್ಮ ಜ್ಯೋತಿಯು ಮುಖ್ಯವೇ ಹೊರತು ಹೊರಗಿನ ಎಲ್ಲ ಭೇದಗಳನ್ನು ಬದಿಗಿಟ್ಟು ನಾವು ನಮ್ಮ ಆತ್ಮ ಸಂಸ್ಕಾರ, ಆತ್ಮ ಸಾಧನೆಯಲ್ಲಿ ಮುಂದುವರಿಬೇಕು. ಅದೇ ಅರ್ಥ. ಎಲ್ಲ ಸೂಫಿಗಳು ಬಾಹ್ಯ ಸ್ವರೂಪವನ್ನು ಬದಿಗಿಡ್ತಾರೆ, ಆಂತರಿಕ ಸೌಂದರ್ಯವನ್ನು ಸವಿತಾರೆ. ಯಾವುದೇ ವ್ಯಕ್ತಿಯ ಜೊತೆ ಅವರು ಬಹಳ ಬೇಗ ಸ್ನೇಹಿತರಾಗ್ಬಿಡ್ತಾರೆ. ಕಾರಣ, ಅವರಿಗೆ ಬಾಹ್ಯದಲ್ಲಿ ಅವರು ಏನೂ ಗುರುತಿಸೋದಿಲ್ಲ. ಅವರು ಗುರುತಿಸೋದೇನಿದ್ರೂ ಆ ಬಾಹ್ಯ ಶರೀರದ ಒಳಗಿರುವ ಅಂತರ್ಯಾಮಿಯನ್ನು. ಆ ಅಂತರ್ಯಾಮಿ ಎಲ್ಲರಲ್ಲೂ ಒಬ್ಬನೇ. ದ ಗಾಡ್ ಈಸ್ ಒನ್ ಅಂಡ್ ದ ಓನ್ಲಿ ಒನ್, and he is presented as spirit or soul in all of us, and the soul has come from the basic spirit. ಇದೇ ಐಕ್ಯತೆ. ಇದನ್ನೇ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಜಾತಿ, ಮತ, ಕುಲ, ಲಿಂಗ ಮುಂತಾದ ಎಲ್ಲ ಭೇದಗಳನ್ನು ಮೀರಿದಂತಹ ಒಂದು ಸಾರ್ವತ್ರಿಕ ಸಹೋದರತ್ವದ ಅಂಕುರವನ್ನು ಸ್ಥಾಪಿಸುವುದು. ಸೂಫಿಗಳು ನಿಜವಾದ ಥಿಯೋಸಫಿಸ್ಟ್ಗಳು. ಅವರು ಥಿಯೋಸಫಿ ಆಫ್ ಇಸ್ಲಾಂನ ಪ್ರಚಾರ ಮಾಡಿದ್ರು. ಇಸ್ಲಾಂ ಧರ್ಮದ ಥಿಯೋಸಫಿ. ಇಸ್ಲಾಂ ಧರ್ಮದ ಥಿಯೋಸಫಿ ಅಂತ ಅಂದರೆ ಏಕತ್ವವಾದವನ್ನು, ಭಗವಂತನೊಡನೆ ನಾವು ಐಕ್ಯತೆ ಹೊಂದಬೇಕಾದ ಅವಶ್ಯಕತೆಯನ್ನು, ಭೇದ ಭಾವಗಳನ್ನು ಮೀರಿದಂತಹ ಒಂದು ಜಗತ್ತನ್ನು ಅವರು ಪರಿಚಯ ಮಾಡಿಕೊಟ್ರು ಎಲ್ಲರಿಗೂ. ಸೂಫಿ ಅನ್ನುವಂತಹ ಪದ ಸೂಫ್ ಅನ್ನುವಂಥ ಪದದಿಂದ ಬಂದಿದೆ. ಅರೇಬಿಕ್ ಭಾಷೆಯಲ್ಲಿ ಸೂಫ್ ಅನ್ನೋ ಪದದ ಅರ್ಥ ಏನು ಅಂದರೆ ಉಣ್ಣೆ, ಉಲ್ ಅಂತ ಅರ್ಥ. ಸೂಫಿಗಳು ಉಣ್ಣೆಯಿಂದ ಮಾಡಲ್ಪಟ್ಟ, ಸಾಮಾನ್ಯವಾಗಿ ಒಂಟೆಯ ಉಣ್ಣೆಯಿಂದ ಅಥವಾ ಆಡಿನ ಉಣ್ಣೆಯಿಂದ ಮಾಡಲ್ಪಟ್ಟಂತಹ ಉದ್ದವಾದ ನಿಲುವಂಗಿಗಳನ್ನು ಹಾಕ್ಕೊಳ್ತಿದ್ರು. ತಲೆ ಮೇಲೆ ಗೋಪುರಾಕಾರದ ಒಂದು ಕ್ಯಾಪನ್ನು ಹಾಕ್ಕೊಳ್ತಿದ್ರು. ಕಾಲ್ನಡಿಗೆಯಲ್ಲಿ ಓಡಾಡ್ತಿದ್ರು. ಮನೆ ಮಠ ಎಷ್ಟೋ ಸಂತರಿಗೆ ಇರ್ತಿರಲಿಲ್ಲ. ಅವರು ಡರ್ವಿಷ್ಗಳು. ಡರ್ವಿಷ್ಗಳು ಅಂದರೆ ನಾವು ದರ್ವೇಸಿಗಳು ಅಂತ ಹೇಳ್ತೀವಿ, ಕೇಳಿದ್ದೀರಾ? ಕೆಲವು ಸಲ ಬೈತೀವಿ ನಾವು,
ಚಿಕನ್ನಲ್ಲಿ ನಾವು ಈ ಪದಗಳನ್ನ ಬಳಸಿದ್ದೀವಿ ಬೈಯೋವಾಗ, ಅವ್ನು ನೋಡ ಅವ್ನು ದರ್ವೇಸಿ. ಮಾಡ್ತೀವ ಇಲ್ವಾ? ಮಾಡಿದೀವ ಇಲ್ವಾ? ಲೆಟ್ ಅಸ್ ಟ್ರೈ ಟು ಅಕ್ಸೆಪ್ಟ್ ಇಟ್. ದರ್ವೇಸಿ, ದರ್ವಿಶ್ ಅಂತ, ದರ್ವಿಶ್ಗಳು ಅವರು ಊರೂರು ಅಲೆಯುವಂಥ ಅಲೆಮಾರಿಗಳು ಡರ್ವಿಶ್ಗಳು. ಎಲ್ಲ ಸೂಫಿ ಸಂತರು ಅಲೆಮಾರಿಗಳಲ್ಲ, ಡರ್ವಿಶ್ಗಳು ಅಲೆಮಾರಿಗಳು. ಅವರು ಸದಾ ನೃತ್ಯವನ್ನು ಮಾಡ್ತಿರ್ತಾರೆ, ಅವರು ಭಗವಂತನ ಪ್ರೇಮದ ಅಮಲಿನಲ್ಲಿರ್ತಾರೆ. ಮದ್ಯವನ್ನು ಕುಡಿಯದೆ ಅಮಲಿನಲ್ಲಿರುವಂಥ ವ್ಯಕ್ತಿ ಅಂದರೆ ಸೂಫಿ ಒಬ್ಬನೇ. ಅವನು ಯಾವ ಅಮಲಿನಲ್ಲಿರ್ತಾನೆ? ಅವನು ಭಗವಂತನ ಪ್ರೇಮವೆಂಬ ಅಮಲಿನಲ್ಲಿರ್ತಾನೆ. He has a direct contact and connection with God through love. What kind of love? A love which is unconditional love. ಅನಿರ್ಬಂಧಾತ್ಮಕವಾದಂತಹ ಒಂದು ಪ್ರೇಮವನ್ನು. ಇವರಿಗೆ ಪ್ರೇಮ ಅವರಿಗೆ ಪ್ರೇಮ ಅಂತ ಅಲ್ಲ, ಅನಿರ್ಬಂಧಾತ್ಮಕ. ಸೃಷ್ಟಿಕರ್ತನ ಸೃಷ್ಟಿ ಎಲ್ಲವನ್ನೂ ಪ್ರೀತಿಸ್ತಾರೆ ಅವರು. ಕಾರಣ ಅವರ ವಾದ ಏನೆಂದರೆ, ಸೃಷ್ಟಿಕರ್ತನನ್ನು ನಾನು ಪ್ರೀತಿಸುವುದಾದರೆ ಆ ಸೃಷ್ಟಿಕರ್ತನ ಸಕಲ ಸೃಷ್ಟಿಯನ್ನು ನಾನು ಪ್ರೀತಿಸಲೇಬೇಕು. ಸಕಲ ಸೃಷ್ಟಿಯೂ ಆತನ ಮಕ್ಕಳೇ ಅಲ್ವಾ? ನೀವು ಕೇಳಬಹುದು ಒಂದು ಪ್ರಶ್ನೆ, ಸರ್ ನಮಗೆ ಗೊತ್ತಿರೋ ಇಸ್ಲಾಮು ಬಹಳ ಉಗ್ರವಾದ ಇಸ್ಲಾಂ, ಮೂಲಭೂತವಾದಂಥ ಇಸ್ಲಾಂ. ನೋಡಿ, ಇಸ್ಲಾಂ ಮತದಲ್ಲಿ ಒಂದು ಸೌಮ್ಯವಾದವೂ ಇದೆ. ಬಹಿರಂಗ ಆಚರಣೆಗಳು ಏನೇ ಭಿನ್ನವಾಗಿದ್ರೂ ಇಸ್ಲಾಂನ ಎಸೋಟೆರಿಕ್ ಸ್ಕೂಲ್, ನಮ್ಮಲ್ಲಿ ES ಇದೆಯಾ ಇಲ್ವಾ? ಥಿಯೋಸಫಿಲಿ ES ಇದೆಯಾ ಇಲ್ವಾ? ES ಅಂದರೆ ಏನು? ES ಅಂದರೆ ಏನು? ಗುಪ್ತ ಶಾಲೆ ಅಲ್ವಾ? ಎಸೋಟೆರಿಕ್ ಸ್ಕೂಲ್. ಪ್ರತಿ ಮತ ಪ್ರತಿ ಧರ್ಮದಲ್ಲೂ ಒಂದು ಎಸೋಟೆರಿಕ್ ವಿಂಗ್ ಇರುತ್ತೆ, ಒಂದು ಗುಪ್ತ ರಹಸ್ಯ ದರ್ಶನ ಇರುತ್ತೆ. ಗುಪ್ತ ರಹಸ್ಯ ದರ್ಶನ. ಇಸ್ಲಾಂನ ಗುಪ್ತ ರಹಸ್ಯ ದರ್ಶನವೇ ಸೂಫಿ ತತ್ವಗಳು, ಸೂಫಿಸಮ್. ಅವರು ಬಹಳ ಸೌಮ್ಯ ಸ್ವಭಾವದವರು. ಅವರ ಎರಡು ಅತಿ ಮುಖ್ಯವಾದಂಥ ಅಂಶಗಳು, ಆ ಅಂಶಗಳು ಅವರ ಮೂಲಭೂತ ಅಂಶಗಳು ಸೂಫಿಗಳಿಗೆ. ಮೊಟ್ಟ ಮೊದಲನೆಯದು ಶರಣಾಗತಿ, ದೇ ಸರೆಂಡರ್, ಶರಣಾಗತಿ. ಎರಡನೆಯದು ಭಗವಂತನ ಮೇಲಿರುವ ಅಪಾರ ವಿಶ್ವಾಸ. ನಾನು ಹೇಳ್ಬೋದು, ನನಗೆ ಭಗವಂತನ ಮೇಲೆ ಬಹಳ ವಿಶ್ವಾಸ ಇದೆಯಪ್ಪ. ದಿಸ್ ಮೇ ಬಿ ಇನ್ ಇಂಟಲೆಕ್ಚುಯಲ್ ಸೇಯಿಂಗ್. ಸೂಫಿಗಳು ಅನುಭವಪೂರ್ವಕವಾದಂಥ ಜ್ಞಾನವನ್ನು ಹೊಂದಿರೋರು. ಅವರು ಸಾಧನೆಯ ಮಾರ್ಗದಲ್ಲಿ ಪ್ರಾಯೋಗಿಕ ಆಧ್ಯಾತ್ಮದಲ್ಲಿರೋರು. ಪ್ರಾಕ್ಟಿಕಲ್ ಸ್ಪಿರಿಚುಯಾಲಿಟಿ ಈಸ್ ಸೂಫಿಸಮ್. ಅವರು ಪುಸ್ತಕದ ಪಾಂಡಿತ್ಯವನ್ನು ಅವರು ಆಧರಿಸುವುದಿಲ್ಲ. ಎಷ್ಟೋ ಸೂಫಿ ಸಂತರಿಗೆ ಗ್ರಂಥಗಳ ಪರಿಚಯವೇ ಇಲ್ಲ. ಎಷ್ಟೋ ಸೂಫಿ ಸಂತರು ಕುರಾನನ್ನು ಓದಿಲ್ಲ, ಭಗವದ್ಗೀತೆಯನ್ನು ಓದಿಲ್ಲ, ಬೈಬಲನ್ನು ಓದಿಲ್ಲ, ಗ್ರಂಥ ಸಾಹಿಬನ್ನು ಓದಿಲ್ಲ. ಎಷ್ಟೋ ಸೂಫಿ ಸಂತರು ಅನಕ್ಷರಸ್ಥರು. ಅವರು ಪಾಂಡಿತ್ಯದ ಜ್ಞಾನ ಅವರಿಗೆ ಅನವಶ್ಯಕ. ಅವರು ಏನಿದ್ದರೂ ಪ್ರಾಯೋಗಿಕವಾಗಿ ಅನುಭವಪೂರ್ವಕವಾಗಿ ಪರಮಾತ್ಮನನ್ನು ಒಲಿಸಿಕೊಳ್ಳುವ ಪ್ರಯತ್ನ ಪಡ್ತಾರೆ. ಆ ಸಾಧನೆಯಲ್ಲಿ ಪರಮಾತ್ಮನೊಡನೆ ಒಂದಾಗುವಂತಹ ಆ ಐಕ್ಯತೆಯನ್ನು ಹಲವಾರು ಬಾರಿ ಅನುಭವಿಸಿದ ಅವರಿಗೆ ಜ್ಞಾನೋದಯವೇ ಆಗಿಬಿಟ್ಟಿರುತ್ತೆ. ಸೂಫಿ ಸಂತರು ಅಂದರೆ ಬರೀ ಇಸ್ಲಾಂ ಪಂಥಕ್ಕೆ ಸೇರಿದವರು ಅಂತ ಅಲ್ಲ. ಸೂಫಿ ಅನ್ನೋದು ಇಸ್ಲಾಂನ ಶಾಖೆಯಾದ್ರೂ ಸೂಫಿ ಸಾವಿರಾರು ವರ್ಷಗಳಿಂದ ಈ ಜಗತ್ತಿನಲ್ಲಿದೆ. ಸೂಫಿ ತತ್ವಗಳು ಇಸ್ಲಾಂನಿಂದ ಹುಟ್ಟಿದ್ದಲ್ಲ. ಅದು ಸೂಫಿಯ ಆರಿಜಿನ್ ಯಾರಿಗೂ ಗೊತ್ತಿಲ್ಲ. ಕೆಲವು ಪುಸ್ತಕಗಳು ಹೇಳುತ್ತವೆ ಮೊಟ್ಟ ಮೊದಲನೆಯ ಗಂಡಸಾದಂತಹ ಆಡಮ್ ಮತ್ತು ಹೆಂಗಸಾದಂಥ ಈವ್. ಆಡಮ್ ಅಂಡ್ ಈವ್ ಗಂಡಸು ಹೆಂಗಸರು,
ಮೊಟ್ಟ ಮೊದಲನೆಯ ಗಂಡಸು ಹೆಂಗಸು, ಅವರೊಡನೆಯೇ ಸೂಫಿ ಸಿದ್ಧಾಂತ, ಸೂಫಿ ತತ್ವಗಳು, ಸೂಫಿ ಪಂಥ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಆದರೆ ಈ ಸೂಫಿಗಳು ಹೆಚ್ಚಾಗಿ ವಾಸ ಮಾಡ್ತಾ ಇದ್ದದ್ದು, ಬದುಕಿದ್ದಿದ್ದು ಈಜಿಪ್ಟ್ನ ಕೈರೋ, ಸಿರಿಯಾದ ಡಮಾಸ್ಕಸ್, ಪರ್ಷಿಯಾದ ಬಸ್ರಾ, ಬಾಗ್ದಾದ್, ಸಮರಾ, ಸೌದಿ ಅರೇಬಿಯಾ, ಇಂತಹ ಅರೇಬಿಯಾ ಖಂಡದ ಹಲವಾರು ಪ್ರದೇಶಗಳಲ್ಲಿ ಮೊಟ್ಟ ಮೊದಲು ಅವರು ಕಂಡು ಬಂದರು. ನಂತರ ಅವರು ಅಫ್ಘಾನಿಸ್ತಾನದ ಖೈಬರ್ ಪಾಸ್ನ ಮೂಲಕ ಭಾರತ ದೇಶವನ್ನು ತಲುಪಿದರು. ಭಾರತದ ಹಿಂದೂ ಧರ್ಮದ ಹಲವಾರು ತತ್ವಗಳನ್ನು ಅವರ ಸೂಫಿ ಸಿದ್ಧಾಂತಕ್ಕೆ ಅಳವಡಿಸಿಕೊಂಡರು. ಅವರು ಸೂಫಿ ತತ್ವಗಳನ್ನು ನಮ್ಮ ಜನರಿಗೆ ಪರಿಚಯಿಸಿಕೊಟ್ರು. ಇದು ಹೇಗೆ ಅಂದರೆ, ಎರಡು ನದಿಗಳು ಮುಖಾಮುಖಿ ಎದುರಾದಾಗ ಏನಾಗತ್ತೆ ಹೇಳಿ? ಎಲ್ಲಿ ಎರಡು ನದಿಗಳು ಎದುರಾಗತ್ತೋ ಅಲ್ಲಿ ದೊಡ್ಡ ಟರ್ಬುಲೆನ್ಸ್ ಇರುತ್ತೆ. ಟರ್ಬುಲೆನ್ಸ್ ಅಂದರೆ ತುಮುಲ, ಅಲ್ಲಿ ಪ್ರಕ್ಷುಬ್ಧ ಸ್ಥಿತಿ ಇರುತ್ತೆ. ಆದರೆ ಆ ಪ್ರಕ್ಷುಬ್ಧ ಸ್ಥಿತಿ ಮೇಲಿದ್ರೂ ಕೆಳಗಡೆ ಶಾಂತವಾಗಿರುತ್ತೆ. ಹಾಗೆ ಎರಡು ಸಂಸ್ಕೃತಿಗಳು ಒಟ್ಟಾಗಿ ಸೇರಿದಾಗ, ಎರಡು ಧರ್ಮಗಳು ಒಟ್ಟಾಗಿ ಸೇರಿದಾಗ ಘರ್ಷಣೆ, ತಿಕ್ಕಾಟ, ಕಲಹ, ಭಿನ್ನಾಭಿಪ್ರಾಯ, ದ್ವೇಷ ಎಲ್ಲ ಪ್ರಾರಂಭ ಆಗುತ್ತೆ. ಅವೆಲ್ಲದರ ಮಧ್ಯೆ ಕಾಲಕ್ರಮೇಣ ಈ ಧರ್ಮ ಆ ಧರ್ಮದಿಂದ ಕೆಲವು ಅಂಶಗಳನ್ನು ಸ್ವೀಕಾರ ಮಾಡುತ್ತೆ, ಆ ಧರ್ಮ ಈ ಧರ್ಮದ ಹಲವು ಅಂಶಗಳನ್ನು ಸ್ವೀಕಾರ ಮಾಡುತ್ತೆ. ಸೂಫಿಗಳು ಪುನರ್ಜನ್ಮ ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಹೊಂದಿರೋರು. ಇಸ್ಲಾಂ ಧರ್ಮ ಪುನರ್ಜನ್ಮವನ್ನು ನಂಬಲ್ಲ, ಸೂಫಿಗಳು ಪುನರ್ಜನ್ಮವನ್ನು ನಂಬ್ತಾರೆ. ನೀವು ಜಲಾಲುದ್ದೀನ್ ರೂಮಿಯವರ ಹೆಸರು ಕೇಳಿರ್ಬೋದು. ಜಲಾಲುದ್ದೀನ್ ರೂಮಿಯವರು ನಮ್ಮ ಥಿಯೋಸಫಿಕಲ್ ವಾಂಗ್ಮಯದಲ್ಲಿ ರೂಮಿಯವರ ಹಲವು ವರ್ಸಸ್ಗಳು ಅಥವಾ ಶ್ಲೋಕಗಳನ್ನು ಕೊಡ್ತಾರೆ. ನೀವು ಪುನರ್ಜನ್ಮದ ಗ್ರಂಥಗಳನ್ನು ಓದಿದರೆ ಕೆಲವು ಕಡೆ ಈ ರೂಮಿಯವರ ಒಂದು ವರ್ಸ್ ಇದೆ. ಏನು ಹೇಳ್ತಾರೆ ಅಂದರೆ, ನಮ್ಮ ಪುಸ್ತಕಗಳಲ್ಲಿದೆ. ಅವ್ರೇನು ಹೇಳ್ತಾರೆ ಅಂದರೆ, ರೂಮಿಯವರು, ನಾನು ಖನಿಜದಲ್ಲಿ ಮಲಗಿದ್ದೆ, ಸಸ್ಯಗಳಲ್ಲಿ ಎಚ್ಚರವಾದೆ, ಪ್ರಾಣಿಗಳಲ್ಲಿ ನಡೆದಾಡಿದೆ, ಮನುಷ್ಯನಾದ ಮೇಲೆ ಸ್ವಪ್ರಜ್ಞೆಯನ್ನು ಹೊಂದಿದೆ. ಇದರ ಅರ್ಥ ಏನು? ರೂಮಿ ಏನು ಹೇಳ್ತಾರೆ? ಒಂದಾನೊಂದು ಕಾಲದಲ್ಲಿ ನಾನು ಖನಿಜವಾಗಿದ್ದೆ, ನಂತರ ನಾನು ಏನಾದೆ? ಸಸ್ಯ ಆದೆ. ಖನಿಜದಲ್ಲಿ ಮಲಗಿದ್ದೆ ಹಿಂದೆ, ಸಸ್ಯದಲ್ಲಿ ಎಚ್ಚರಗೊಂಡೆ, ಪ್ರಾಣಿಯಾಗಿ ಓಡಾಡಿದೆ, ಮನುಷ್ಯನಾಗಿ ಸ್ವಪ್ರಜ್ಞೆಯನ್ನು ಹೊಂದಿದೆ. ಸೆಲ್ಫ್ ಕಾನ್ಷಿಯಸ್ನೆಸ್. ಈ ಜಗತ್ತಿನಲ್ಲಿ ಮನುಷ್ಯನೊಬ್ಬನಿಗೆ ಮಾತ್ರ ನಾನು ಮನುಷ್ಯ ಅನ್ನೋಂತಹ, ನಾನು ಒಂದು ಜೀವಿ, ಇದು ಒಂದು ವಿಶ್ವ, ನನಗೂ ವಿಶ್ವಕ್ಕೂ ಸಂಬಂಧವಿದೆ, ವಿಶ್ವಕ್ಕೂ ನನಗೂ ಸಂಬಂಧವಿದೆ, ಇದು ಅರ್ಥ ಮಾಡ್ಕೊಳ್ಳುವಂತಹ ಪ್ರಜ್ಞೆ ಇರೋದು ನಮ್ಮ ಮನುಷ್ಯರಿಗೆ ಮಾತ್ರವೇ. ಹುಲಿಗೆ ಗೊತ್ತಾ ನಾನು ಹುಲಿ ಅಂತ? ಸ್ವಪ್ರಜ್ಞೆ ಇಲ್ಲ ಅದಕ್ಕೆ, ಅದರ ಪ್ರಜ್ಞೆ ಬಹಳ ಕೆಳಮಟ್ಟದಲ್ಲಿದೆ. ಒಂದು ಇಲಿಗೆ ಗೊತ್ತಾ ನಾನು ಇಲಿ ಅಂತ? ನಾನೊಂದು ಪ್ರಾಣಿ, ವಿಭಿನ್ನ ಪ್ರಾಣಿ. ನೋ, ಇಟ್ ಡಸಂಟ್ ಹ್ಯಾವ್ ಎ ಬ್ರೈನ್ ಆಫ್ ಅವರ್ ಕೈಂಡ್. ನಮ್ಮ ಬ್ರೈನ್ ಎಂಥದ್ದು ಅಂತಂದರೆ, ನಾನಿದ್ದೇನೆ, ಐ ಆಮ್ ಎಕ್ಸಿಸ್ಟಿಂಗ್, ಐ ಆಮ್ ಎನ್ ಇನ್ಎವಿಟಬಲ್ ಪಾರ್ಟ್ ಆಫ್ ದಿಸ್ ಯೂನಿವರ್ಸ್. ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಂದು ಅವಿಭಾಜ್ಯ ಅಂಗ ಅನ್ನೋದು ನನಗೆ ಗೊತ್ತು. ನಾನು ಬದುಕಿದ್ದೇನೆ ಅನ್ನೋದು ಗೊತ್ತು, ನಾನು ಮನುಷ್ಯ ಅನ್ನೋದು ಗೊತ್ತು, ಇನ್ನಿತರ ಮನುಷ್ಯರು ಇಲ್ಲಿದ್ದಾರೆ ಅಂತ ಗೊತ್ತು, ಇದು ವಿಶ್ವ ಅಂತ ಗೊತ್ತು. ಯಾವ ಪ್ರಾಣಿಗೂ ಆ ಮಟ್ಟದ ಪ್ರಜ್ಞೆ ಇಲ್ಲ. ಸುಮ್ಮನೆ ಬದುಕುತ್ತವೆ ಅವು, ತಮ್ಮ ಪ್ರಜ್ಞೆಯ ಮಟ್ಟದಲ್ಲಿ ಜೀವನ ನಡೆಸುತ್ತವೆ, ಮರಣ ಹೊಂತವೆ. ಆದರೆ ಮನುಷ್ಯನಿಗೆ ಮಾತ್ರ ಭಗವಂತ ಸ್ವಪ್ರಜ್ಞೆಯನ್ನು ಕೊಟ್ಟಿದ್ದಾನೆ. ಆ ಸ್ವಪ್ರಜ್ಞೆಯನ್ನು ಕೊಟ್ಟಿದ್ದಾನೆ ಅಂದರೆ ಅವನು ಎಚ್ಚರವಾಗಿದ್ದಾನೆ. ಮನುಷ್ಯನ ಸೃಷ್ಟಿಯಾದ ಮೇಲೆ ಭಗವಂತ ಒಂದು ನಿಟ್ಟುಸಿರು ಬಿಟ್ಟನಂತೆ, ದೀರ್ಘ ನಿಟ್ಟುಸಿರು. ಯಾಕೆ? ಭಗವಂತ ಮನುಷ್ಯನನ್ನು ಸೃಷ್ಟಿ ಮಾಡಿದ ಮೇಲೆ ಹಪ್ಪ ಅಂತ ಕೂತ್ಬಿಟ್ನಂತೆ. ಈಗ ನಾವು ಮಾಡ್ತೀವಲ್ಲ, ವಿಪರೀತ ಎಲ್ಲ ಕೆಲಸಗಳು ಮಾಡಿದ ಮೇಲೆ, ಎಲ್ಲ ಮಾಡಾದ್ಮೇಲೆ ಅಯ್ಯಪ್ಪ ಆಯಿತು, ನಾನಿನ್ನು ಕೂತ್ಕೋತೀನಿ, ಸಾಕಪ್ಪ
ಕೂತ್ಬಿಡ್ತೀವಲ್ವ? ಆ ಥರ ಭಗವಂತ ಕೂತ್ಬಿಟ್ಟ. ಭಗವಂತ ಮನುಷ್ಯನನ್ನು ಸೃಷ್ಟಿ ಮಾಡಿದ ಮೇಲೆ ಯಾಕೆ ಗೊತ್ತಾ? ಆತ ಅಂದ್ಕೊಳ್ತಾನೆ, ನಾನು ಸೃಷ್ಟಿಯಲ್ಲಿ ಎಂತಹ ಒಂದು ಜೀವಿಯನ್ನು ಈಗ ಸೃಷ್ಟಿ ಮಾಡಿ ಬಿಟ್ಟಿದ್ದೀನಿ ಅಂದರೆ, ಇಷ್ಟು ಶತ 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 ಸಹಸ್ರಮಾನಗಳ ಸಾಧನೆ ಭಗವಂತಂದು ಸಾಧನೆಯೇ ಅಲ್ವಾ? ಆತನೇ ಅಲ್ವಾ ಈ ಸಂಸರಣೆಯ ಮಾರ್ಗವನ್ನು ನಿರ್ದೇಶಿಸುತ್ತಾ ಇರೋದು. ಸೊ ಮಾಡಿ 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 ಸೃಷ್ಟಿಯ ಈ ಸಂಸರಣೆಯನ್ನು ನೋಡ್ಕೊಂಡು ಕೊನೆಗೆ ಎಂಥ ಒಂದು ಪ್ರಾಣಿಯನ್ನು ಸೃಷ್ಟಿ ಮಾಡಿಬಿಟ್ಟೆ. ಈ ಪ್ರಾಣಿ ಈಗ ನನ್ನನ್ನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದೆ. ಅಂತಹ ಮೆದುಳನ್ನು, ಅಂಥ ಪ್ರಜ್ಞೆಯನ್ನು, ಅಂಥ ಬುದ್ಧಿಯನ್ನು ಈ ಮನುಷ್ಯನಿಗೆ ನಾನು ಕೊಟ್ಬಿಟ್ಟಿದ್ದೀನಿ. ಇನ್ನು ನನ್ನ ಕೆಲಸ ಮುಗೀತು. ಇನ್ನು ಅವನ ಅಭಿವೃದ್ಧಿಯನ್ನು ಏನು ಮಾಡಬೇಕು? ಅವನೇ ಮಾಡ್ಕೋಬೇಕು. ಮಾಡಿಕೊಂಡ್ರು ಉಂಟು, ಮಾಡ್ಕೊಳ್ಳಿಲ್ಲ ಅಂದರೆ ಇಲ್ಲ. ಭಗವಂತನೇ ನಿಟ್ಟುಸಿರು ಬಿಟ್ಬಿಟ್ಟ ನಮ್ಮಂತಹ ಒಂದು ಶ್ರೇಷ್ಠ ಜೀವಿಯನ್ನು ತಯಾರು ಮಾಡಿ. ಆದರೆ ನಾವು ಅದನ್ನು, ಆ ಸ್ವಪ್ರಜ್ಞೆ ಅನ್ನೋದನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ನೋಡಿ, ರೂಮಿ ಹೇಳೋಂಥ ವಿಚಾರ ಹೇಗಿದೆ ಅಂದರೆ, ಪುನರ್ಜನ್ಮ ಇದೆ, ನಾವು ಹುಟ್ಟುತ್ತೀವಿ, ನಾವು ಮತ್ತೆ ಬೆಳವಣಿಗೆ ಹೊಂದ್ತೀವಿ, ವೃದ್ಧಾಪ್ಯ ತಲುಪ್ತೀವಿ, ಶರೀರ ಕ್ಷಯಿಸುತ್ತೆ, ಶರೀರ ಲಯವಾಗುತ್ತೆ, ಮರಣವನ್ನು ಹೊಂದ್ತೀವಿ, ಮತ್ತೆ ಹಿಂತಿರುಗಿ ಬರ್ತೇವೆ. ಋತುಚಕ್ರ ಉರುಳುವುದು, ಕಾಲನೆದೆ ಮರುಗುವುದು. ಋತುಚಕ್ರ ಉರುಳುವುದು, ಕಾಲನೆದೆ ಮರುಗುವುದು. ಮೃತನ ಹುಲ್ಲಿಂದ ಹೊಸ ಹುಲ್ಲು, ಮೃತನ ಮಣ್ಣಿಂದ ಹೊಸ ಹುಲ್ಲು ಚಿಗುರುವುದು. ಕ್ಷಿತಿ ಗರ್ಭ ಧರಿಸುವಳು ಮತ್ತುದಿಸುವುದು ಜೀವ. ಸತತ ಕೃಷಿಯ ಫಲವೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸುಂದರವಾಗಿದೆ. ಋತುಚಕ್ರ ಉರುಳುವುದು, ಕಾಲನೆದೆ ಮರುಗುವುದು. ಋತುವಾದ ಮೇಲೆ ಋತು, ಋತುವಾದ ಮೇಲೆ ಋತು ಬರುತ್ತೆ, ವಯಸ್ಸಾಗತ್ತೆ. ಕಾಲನೆದೆ ಮರುಗುವುದು. ಕಾಲ ಅಂದರೆ ಯಾರು? ಜವರಾಯ, ಯಮ. ಆ ಯಮನಿಗೆ, ಅಯ್ಯೋ ಇವನಿಗಿಷ್ಟು ವಯಸ್ಸಾಯಿತು, ಇವನನ್ನು ಇನ್ನು ಸಾಕು ಮಾಡೋಣ, ಇವನನ್ನು ಇಲ್ಲಿಂದ ಕರ್ಕೊಂಡೋಗೋಣ. ಕಾಲನೆದೆ ಮರುಗುವುದು, ಮರಣ ಬಂದು ಒದಗುವುದು, ಸತ್ತೋಗ್ತೀವಿ ನಾವು. ಆಮೇಲೆ ಏನಾಗತ್ತೆ? ಆಮೇಲೆ ಮೃತನ ಮಣ್ಣಿಂದ ಹೊಸ ಹುಲ್ಲು ಚಿಗುರುವುದು. ಸತ್ ಶರೀರನ ಹೂತು ಹಾಕ್ಬಿಡ್ತೀವಿ, ಸುಟ್ಟು ಬೂದಿಯನ್ನು ಮಣ್ಣಿಗೆ ಹಾಕ್ಬಿಡ್ತೀವಿ. ಆ ಮಣ್ಣಿಂದ ಏನಾಗುತ್ತೆ? ಹೊಸ ಹುಲ್ಲು ಚಿಗುರುವುದು, ಹೊಸ ಹುಲ್ಲು ಚಿಗುರುತ್ತೆ. ಕ್ಷಿತಿ ಗರ್ಭ ಧರಿಸುವಳು. ಆ ಹುಲ್ಲು, ಅದು ಭತ್ತದ ಹುಲ್ಲೆ ಆಗಿರ್ಬೋದು, ಗೋಧಿ ಹುಲ್ಲೆ ಆಗಿರ್ಬೋದು, ತರಕಾರಿ ಹುಲ್ಲೆ, ಯಾವುದೋ ಒಂದು ಹುಲ್ಲು, ಅದನ್ನು ತಿಂದಂತಹ ಪ್ರಕೃತಿ ಮತ್ತೆ ಗರ್ಭ ಧರಿಸ್ತಾಳೆ. ಮತ್ತುದಿಸುವುದು ಜೀವ. ಆ ಅನ್ನವನ್ನು ತಿಂದು, ಆ ಆಹಾರವನ್ನು ತಿಂದು ಮತ್ತೊಂದು ಜೀವ ಹುಟ್ಟುತ್ತೆ. ಸತತ ಕೃಷಿಯ ಫಲವೋ ಪ್ರಕೃತಿ ಮಂಕುತಿಮ್ಮ. ಸತತ ಕೃಷಿ, ಹುಟ್ಟುತ್ತಾ ಇರಬೇಕು, ಬೆಳೀತಾ ಇರಬೇಕು, ವೃದ್ಧಾಪ್ಯ ತಲುಪಬೇಕು, ಸಾಯ್ತಾ ಇರಬೇಕು. ಒಂದು ಮರದಲ್ಲಿ ಹಣ್ಣೆಲೇನೂ ಇರಬೇಕು, ಚಿಗುರೆಲೇನೂ ಇರಬೇಕು, ಜೊತೆಗೆ ಯೌವನವನ್ನು ಹೊಂದಿರೋ ಎಲೆಗಳು ಇರಬೇಕು. ಆಗಲೇ ಆ ಮರ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣೋದು. ಚಳಿಗಾಲದಲ್ಲಿ ಮರನ ನೋಡಿ, ಎಲ್ಲ ಎಲೆಗಳು ಉದುರೋಗ್ತಾ ಇರ್ತವೆ. ಹೆಂಗಿರ್ತದೆ ಅದು? ಬೋಡಾಗಿರುತ್ತೆ. ಅದೇ ಚೈತ್ರ ಮಾಸ ನೋಡಿ, ಚಿಗುರು ಇರುತ್ತೆ. ವರ್ಷದ ಮಾಸ, ವರ್ಷಾ ಋತುವನ್ನು ನೋಡಿ, ಬಹಳ ಸುಂದರವಾಗಿರುತ್ತೆ, ಪರಿಶುದ್ಧವಾಗಿರುತ್ತೆ ಮರ. ಕಾರಣ ಎಲ್ಲ ರೀತಿಯ ಎಲೆಗಳು ಅಲ್ಲಿ ವಾಸ ಮಾಡ್ತಾ ಇರ್ತವೆ. ಅಂದರೆ ರೂಮಿಯವರು ಹೇಳುವಂತಹ ಈ ತತ್ವ ಏನಿದೆ, ಇದು ಪುನರ್ಜನ್ಮ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತೆ. ನಮ್ಮ ಹಿಂದೂ ಧರ್ಮಶಾಸ್ತ್ರ, ನಮ್ಮ ಥಿಯೋಸಾಫಿಕಲ್ ವಾಂಗ್ಮಯ ಕರ್ಮ ಸಿದ್ಧಾಂತವನ್ನು, ಪುನರ್ಜನ್ಮ ಸಿದ್ಧಾಂತವನ್ನು ಬಹಳವಾಗಿ ನಂಬುತ್ತೆ. ಹಾಗಾಗಿ ಸೂಫಿ ಸಿದ್ಧಾಂತ ಸಹ ಅದಕ್ಕೆ ಬಹಳ ಹತ್ತಿರವಾಗಿ ಬರ್ತಾ ಇದೆ. ಅವರು ಸಹ ಪುನರ್ಜನ್ಮ ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಹೊಂದಿದ್ದಾರೆ. ಆದರೆ ಮೂಲಭೂತ ಇಸ್ಲಾಂ ಪುನರ್ಜನ್ಮವನ್ನು ನಂಬಲ್ಲ. ಮೂಲಭೂತ ಇಸ್ಲಾಂ ಏನು ಹೇಳುತ್ತೆ ಅಂದರೆ, ಮರಣ ಹೊಂದಿದ ನಂತರ ವ್ಯಕ್ತಿಯ ಆತ್ಮ ಪರಿಶುದ್ಧವಾಗಿಬಿಡುತ್ತೆ, ಭಗವಂತನಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಅದು ಇಲ್ಲ ಅನಂತ ನರಕ, ಇಲ್ಲ ಅನಂತ ಸ್ವರ್ಗವನ್ನು ಅನುಭವಿಸುತ್ತೆ. ಇದು ಅವರ ಸಿದ್ಧಾಂತ. ಇರಲಿ, ಮೂಲಭೂತವಾದ ಅಥವಾ ಕಟ್ಟರ್ ಇಸ್ಲಾಂ
ನಮ್ಮ ಸೂಫಿ ಸಿದ್ಧಾಂತಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ. ಈಗ ಈ ಸೂಫಿ ಸಿದ್ಧಾಂತದ 2 ಅಂಶಗಳನ್ನು ಹೇಳಿದೆ. ಒಂದು ಶರಣಾಗತಿ, ಮತ್ತೊಂದು ನಂಬಿಕೆ. ಶರಣಾಗತಿ ಅಂದರೆ ಏನು? ಪರಿಸ್ಥಿತಿ ಹೇಗೆ ಬರುತ್ತೋ ಅದನ್ನು ಹಾಗೇ ಸ್ವೀಕರಿಸಿ ಯಾವುದೇ ಟೀಕೆಗಳಿಲ್ಲದೆ ಆ ಕ್ಷಣವನ್ನು ಪರಿಪೂರ್ಣವಾಗಿ ಅನುಭವಿಸುವುದೇ ಶರಣಾಗತಿ. ಅಕ್ಸೆಪ್ಟೆನ್ಸ್, ಟೋಟಲ್ ಅಕ್ಸೆಪ್ಟೆನ್ಸ್. ನೋಡಿ, ನಾವಿಲ್ಲಿ ಇಷ್ಟು ಜನ ಕುಳಿತಿದ್ದೀವಿ. ಯಾರಾದರೂ ಒಬ್ಬರು ಕೈ ಎತ್ತಿ ನಾನು ಸದಾ ಆನಂದವಾಗಿದ್ದೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟಾ? ದಯವಿಟ್ಟು ಯಾರಾದರೂ ಹಾಗಿದ್ದರೆ ಯಾರಾದರೂ ಕೈ ಎತ್ತಿ ಮೇಲೆ. ನಾನಂತೂ ಕೈ ಎತ್ತಲ್ಲಪ್ಪ, ಸಾಧ್ಯನೇ. ಸದಾ ಆನಂದವಾಗಿ ನಾವು ಇಲ್ಲ. ಯಾಕೆ ಅಂತಂದರೆ ನಮ್ಮ ಮಾವನವ್ರು ಹೇಳ್ತಿದ್ರು, ಬೆಟ್ಟದಷ್ಟು ಕಷ್ಟಪಡ್ತೀವಂತೆ ನಾವು ಜೀವನದಲ್ಲಿ. ಏನಕ್ಕೆ? ಸಾಸಿವೆ ಕಾಳಿನಷ್ಟು ಸುಖ ಅನುಭವಿಸೋಕ್ಕೆ. ಸಾಸಿವೆ ಕಾಳಿನಷ್ಟು ಸುಖ ಅನುಭವಿಸೋಕ್ಕೆ ಬೆಟ್ಟದಷ್ಟು ಕಷ್ಟ ಅನುಭವಿಸ್ತೀವಿ ನಾವು. ಆದ್ರೂ ಆ ಸಾಸಿವೆ ಕಾಳು ನಮಗೆ ಮುಖ್ಯ, ಅದನ್ನು ಬಿಡಲ್ಲ ನಾವು. ಆ ಸಾಸಿವೆ ಕಾಳಿನಷ್ಟು ಸುಖಕ್ಕೋಸ್ಕರ ಒಂದು ಬೆಟ್ಟ ಅಲ್ಲ, ಬೇಕಾದರೆ ತಿರುಪತಿ ತಿಮ್ಮಪ್ಪ ಇದಾನಲ್ಲ 7 ಬೆಟ್ಟ, ಆ 7 ಬೆಟ್ಟಗಳು ಕಷ್ಟಪಟ್ಟರು ಅನುಭವಿಸ್ತೀನಿ ನಾನು. ಹೌದಾ ಅಲ್ವಾ? ಇದು ಜೀವನ. ಸದಾ ಆನಂದವಾಗಂತೂ ನಾವು ಖಂಡಿತ ಇಲ್ಲ. ಯಾಕಿಲ್ಲ ಅಂತಂದರೆ ಜೀವನ ಅನ್ನೋದೇ ಅನುಭವಗಳ ಒಂದು ಪಾಠಶಾಲೆ. ಈ ಅನುಭವಗಳನ್ನು ಹೊಂದುವಾಗ ನಾವೇನು ಮಾಡ್ತೀವಿ? ವಿ ಕ್ರಿಟಿಸೈಸ್, ವಿ ಜಡ್ಜ್. ನಾವು ಪ್ರತಿಯೊಂದು ಅನುಭವವನ್ನು ಹೊಂದೋ ಹಂತದಲ್ಲಿ ಟೀಕಿಸ್ತೇವೆ, ತೀರ್ಮಾನಗಳನ್ನು ತಗೊಳ್ತೇವೆ. ಇದು ಸರಿ, ಅದು ತಪ್ಪು. ಒಳ್ಳೇದು ಮಾಡಿದ್ರೆ ಭಗವಂತನನ್ನು ಕೈ ಮುಗಿದು ಅಪ್ಪ ಒಳ್ಳೇದು ಮಾಡಿದೆ ಅಂತ ಮುಗಿತೇವೆ, ಸಂತೋಷ ಪಡ್ತೇವೆ. ಕೆಟ್ಟದಾದರೆ ಅಷ್ಟು ಬಂದು ನಿನ್ನನ್ನು ಬೇಡ್ಕೊಂಡೆ, ನಿನಗೊಂದಿಷ್ಟು ಕರುಣೆ ಬೇಡವಾ? ಇದು ಒಬ್ಬರ ಸ್ವಭಾವ. ಇನ್ನೊಬ್ಬರು ಅಷ್ಟು ತಿರುಪತಿ ಬೆಟ್ಟ ಹತ್ಕೊಂಡು, ಮೆಟ್ಲುಗಳನ್ನ ಹತ್ಕೊಂಡು, ಈ ವಯಸ್ಸಿನಲ್ಲಿ ಡಯಾಬಿಟಿಸ್ ಇಟ್ಕೊಂಡು, ಆ ನುಗ್ಗಲಿನಲ್ಲಿ ಶೆಕೆ ಬೆವರು ತಳ್ಳಾಟದಲ್ಲಿ ಬಂದು ನಿನ್ನನ್ನು ನಿಂತ್ಕೊಂಡು ದರ್ಶನ ಮಾಡಿ ಬೇಡ್ಕೊಂಡ್ರೆ ನೀನು ನಾನು ಬೇಡಿದ್ದಕ್ಕಿದೆ ನಾ ಪ್ರತಿಫಲ ಕೊಡೋದು. ಇನ್ನು ನನ್ನ ಜನ್ಮದಲ್ಲಿ ಇನ್ನೊಂದ್ಸಲಿ ನಾನು ತಿರುಪ್ತಿಗೆ ಬರಲ್ಲ. ಒಳ್ಳೇದು ಮಾಡಿದ್ರೆ ಮಾತ್ರ ಪ್ರಶಂಸೆ. ಒಳ್ಳೆಯದು ಅಂದರೆ ಏನು? ಅವನು ಅಂದ್ಕೊಂಡಿರೋದು ಒಳ್ಳೆಯದು ಅಂತ. ಎಷ್ಟೋ ಸಂದರ್ಭದಲ್ಲಿ ಮನುಷ್ಯ ತಾನೇನು ಒಳ್ಳೆಯದು ಅಂತ ಅಂದ್ಕೊಂಡಿರ್ತಾನೋ ಅದು ಒಳಿತಲ್ಲ, ಅದೇನಾಗಿರುತ್ತದೋ ಕೆಡಕಾಗಿರುತ್ತೆ. ವೇಟ್ ಅಂಡ್ ಸಿ ಒಳಿತಾಗಿರೋದಿಲ್ಲ, ಕೆಡಕಾಗಿರುತ್ತೆ. ಮಕ್ಕಳೇ ಇಲ್ಲ, ಮಕ್ಕಳು ಬೇಕು ಅಂತ ನೂರಾರು ಯಾತ್ರಾ ಸ್ಥಳಗಳಿಗೆ ಹೋಗಿ ಬಂದು ಒಬ್ಬ ಮಗನ ಹೆರ್ತಾರೆ. ಆ ಮಗ ಬೆಳೆದು ದೊಡ್ಡ ಪೋಲಿ ಪುಂಡನಾಗ್ತಾನೆ. ಆವಾಗೇನು ಅನ್ಕೋತಾರೆ, ಯಾಕಾದರೂ ಯಾತ್ರೆ ಮಾಡಿದೆ, ಯಾಕಾದರೂ ಇಂಥ ಮಗ ಬೇಕಾಗಿತ್ತು. ಮಗ ಹುಟ್ಟಿದ ತಕ್ಷಣ ಖುಷಿ ಆಗೋಯ್ತು, ಎಲ್ಲ ದೇವರುಗಳಿಗೂ ಹೋಗಿ ಅರ್ಚನೆ ಅಭಿಷೇಕ ಮಾಡಿಸ್ಬಿಟ್ರು, ಖುಷಿ ಆಗೋಯ್ತು. ಅವನು ಬೆಳೆದು ದೊಡ್ಡ ಪುಂಡ ಆದಮೇಲೆ ಇಂಥ ಮಗ ಯಾಕಾದರೂ ಹುಟ್ಟಿದ ನನಗೆ ಅಂದರೆ ಆ ಮೊಮೆಂಟಲ್ಲಿ ಅವ್ರಿಗೆ ಸಂತೋಷ ಆಯಿತು. ಹುಟ್ಟಿದ್ದು ಮಗ ಸಂತೋಷದ ವಿಷಯ ಅನ್ನಿಸ್ತು. ಆದರೆ ಬೆಳೆದಂತೆಲ್ಲ ಗೊತ್ತಾಯಿತು, ಇವನು ನಿಜವಾಗ್ಲೂ ನನಗೆ ಸಂತೋಷ ತಂದು ಕೊಡೋಕೆ ಹುಟ್ಟಿಲ್ಲ, ಸದಾ ನನ್ನ ಕಾಲಿನಲ್ಲಿ ಮುಳ್ಳಾಗಿರ್ಲಿಕ್ಕೇನೆ ಇವನು ಹುಟ್ಟಿರೋದು. ಚುಚ್ತಾ ಇರ್ತಾನೆ. ಹೌದಾ ಅಲ್ವಾ? ಸೊ ಹೂ ಆರ್ ವಿ ಟು ಜಡ್ಜ್? ಇದು ಸರಿ, ಅದು ತಪ್ಪು, ಇದು ಬೇಕು, ಅದು ಬೇಡ. ಈ ಬೇಕು ಬೇಡಗಳು, ಇಷ್ಟಾನಿಷ್ಟಗಳು, ಸುಖ ಸಂತೋಷ ದುಃಖಗಳು, ಇವುಗಳ ಮಧ್ಯೆ ಭಗವಂತನಲ್ಲಿ ಈ ಭಿನ್ನಹಗಳನ್ನು ಇಡ್ತಾ ಭಿನ್ನಹಗಳ ಒಂದು ಪರಿಷ್ಕಾರವಾದರೆ ಸಂತೋಷ ಪಡ್ತಾನೆ, ಇಲ್ಲ ಅಂತಂದರೆ ದುಃಖ ಪಡ್ತಾನೆ. ಆದರೆ ಸೂಫಿ ಹಾಗಲ್ಲ, ಅವನು ಶರಣಾಗತನಾಗ್ಬಿಟ್ಟಿರ್ತಾನೆ. ಶರಣಾಗತಿ ಅಂದರೆ ಏನು? ಅದಕ್ಕೊಂದು ಸಣ್ಣ ದೃಷ್ಟಾಂತವನ್ನು ಹೇಳ್ತೇನೆ.
ಒಂದು ದೊಡ್ಡ ಮರಳುಗಾಡು. ಆ ವಿಶಾಲವಾದ ಮರಳುಗಾಡಿನಲ್ಲಿ ಒಬ್ಬ ಪ್ರಯಾಣಿಕ ಪ್ರಯಾಣ ಮಾಡ್ತಾ ಇದ್ದಾನೆ. ಆ ಪ್ರಯಾಣಿಕ ಯಾವುದೋ ಯುರೋಪ್ ದೇಶದ ವ್ಯಕ್ತಿ. ಅವನಿಗೆ ಮರಳುಗಾಡಿನಲ್ಲಿ ಸುತ್ತಾಡಬೇಕು, ಅಲ್ಲಿ ಒಂದು ಅನುಭವ ಪಡಿಬೇಕು ಅಂತ ಒಂದು ಅಭಿಲಾಷೆಯಿಂದ ಬಂದಿದ್ದಾನೆ. ಡೆಸರ್ಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ದಾರಿಲಿ ದೂರದಲ್ಲಿ ಒಬ್ಬ ಕುರಿ ಕಾಯುವ ಹುಡುಗ ನಿಂತ್ಕೊಂಡಿದ್ದಾನೆ. ಅವನು ಹಲವಾರು ಆಡುಗಳನ್ನು ಕುರಿಗಳನ್ನು ಕಾಯಿಸ್ತಾ ಇದ್ದಾನೆ. ಎಷ್ಟೋ ದೂರ ನಡೆದ ಮೇಲೆ ನಿರ್ಜನ ಮರಳುಗಾಡಿನಲ್ಲಿ ಒಬ್ಬ ಹುಡುಗ ಕಾಣಿಸ್ತಿದ್ದಾನೆ. ಅವನಿಗೆ ಬಹಳ ಸಂತೋಷ ಆಗೋಯಿತು. ಬೆಳಿಗ್ಗೆ ಹೊತ್ತದು, ಹೆಚ್ಚು ಕಡಿಮೆ 8:30-9 ಗಂಟೆ. 5:30-6ಕ್ಕೆ ಎದ್ದು ಪ್ರಯಾಣ ಪ್ರಾರಂಭ ಮಾಡಿಬಿಟ್ಟಿದ್ದಾನೆ. ಏಕೆಂದರೆ ಬಿಸಿಲು ಹತ್ತಿದ ಮೇಲೆ ಅಲ್ಲೆಲ್ಲಾದರೂ ನೆರಳು ನೋಡಿ ಕೂತ್ಕೋಬೇಕಾಗತ್ತೆ. ಡೆಸರ್ಟಲ್ಲಿ ಪ್ರಯಾಣ ಮಾಡೋದು ಪ್ರಾಬಬ್ಲಿ ಟಿಲ್ 10 o'clock or 10:30, ಮ್ಯಾಕ್ಸಿಮಮ್ 11 o'clock. ಆಮೇಲೆ ಸಾಯಂಕಾಲ 4:30-5 ಗಂಟೆ ತನಕ ಏನು ಮಾಡೋಕ್ಕಾಗಲ್ಲ ಆ ಬಿಸಿಲಲ್ಲಿ. ಸೊ ಬೆಳಿಗ್ಗೆನೇ ಹೊರಟಿದ್ದಾನೆ. ದಾರಿಯಲ್ಲಿ ಈ ಹುಡುಗ ಸಿಕ್ಕದ. ಕುರಿ ಕಾಯೋನು ಎದುರಿಗೆ ನಿಂತ್ಕೊಂಡಿದ್ದಾನೆ. ಹೇಯ್ ಅಂತ ಒಂದು ಕೈಯಲ್ಲಿ ಕೋಲ್ ಹಿಡ್ಕೊಂಡು ಕೂಗ್ತಾ ಇದ್ದಾನೆ, ಕುರಿಗಳನ್ನ ಕಾಯಿಸ್ತಾ ಇದ್ದಾನೆ. ಇವನಿಗೆ ಸಂತೋಷ ಆಗೋಯ್ತು. ಎಷ್ಟೋ ದೂರ ಬಂದಮೇಲೆ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ. ಹಲವು ದಿನಗಳು ಯಾರೂ ವ್ಯಕ್ತಿನೇ ಸಿಕ್ಕಿರಲಿಲ್ಲ ಇವನಿಗೆ. ಹತ್ತಿರ ಬಂದ ಆ ಹುಡುಗನ ಕುರಿತು ಕೇಳ್ತಾನೆ, ಅಪ್ಪ, ಸುಂದರವಾಗಿದೆಯಲ್ಲ ಇವತ್ತಿನ ದಿವಸ? ಇಸ್ ಇಟ್ ನಾಟ್ ಎ ಬ್ಯೂಟಿಫುಲ್ ಡೇ? ಸುಂದರವಾಗಿದೆ. ಇವತ್ತು ಹವಾಮಾನ ಹೇಗಿರಬಹುದು? ದಿಸ್ ಇಸ್ ಹೌ ದ ವೆಸ್ಟರ್ನ್ ಪೀಪಲ್ ಸ್ಪೀಕ್. ಪಾಶ್ಚಿಮಾತ್ಯ ಜನ ಮಾತಾಡೋದು ಹೀಗೆ. ನಿಮ್ಗೆ ಯಾರಾದರೂ ಒಬ್ಬರು ವೆಸ್ಟರ್ನ್ ಕಂಟ್ರೀಸ್ಗೆ ಹೋದಾಗ ಹೊರಗಡೆ ಸಿಕ್ಕಿದ್ರೆ ಅವ್ರು ನಿಮ್ಗೆ ಪರಿಚಯಸ್ಥರೇ ಆಗಿರಬೇಕು ಅಂತ ಏನಿಲ್ಲ. ಅವ್ರು ನಿಮಗೆ ಗುಡ್ ಮಾರ್ನಿಂಗ್ ಹೇಳ್ತಾರೆ. ಹೌ ಇಸ್ ದ ಡೇ? ಇಸ್ ಇಟ್ ನಾಟ್ ಎ ಬ್ಯೂಟಿಫುಲ್ ಡೇ ಅಂತ ಕೇಳ್ತಾರೆ. ಇಲ್ಲಿನ ಥರ ಅಲ್ಲ. ಅಲ್ಲಿನ ಜನ ದೇ ವಿಶ್ ಯು, ದೇ ಸೇ ಥ್ಯಾಂಕ್ಸ್ ಟು ಯು, ದೇ ಸೇ ಪ್ಲೀಸ್. ದೀಸ್ ಆರ್ ದ ವರ್ಡ್ಸ್ ದೇ ಯೂಸ್. ಅದು ಅವರ ಸಂಸ್ಕೃತಿ. ಇರಲಿ. ಈಗ ಆ ವ್ಯಕ್ತಿ ಕೇಳಿದ, ಅಪ್ಪ, ಇವತ್ತಿನ ಹವಾಮಾನ ಹೇಗಿರಬಹುದು? ಆ ಹುಡುಗ ನಗ್ನಗ್ತಾ ಹೇಳ್ದ, ಖಂಡಿತವಾಗಿಯೂ ಇವತ್ತಿನ ಹವಾಮಾನ ಬಹಳ ಚೆನ್ನಾಗಿರುತ್ತೆ. ಇವನಿಗೆ ಆಶ್ಚರ್ಯ ಆಗೋಯ್ತು. ಅದೇನು ಅಷ್ಟು ಖಂಡಿತವಾಗಿ ಹೇಳ್ತಿದೆಯಾ ಹವಾಮಾನ ಇವತ್ತು ಚೆನ್ನಾಗಿರುತ್ತೆ ಅಂತ ಅಂತ. ಆ ಹುಡುಗ ನಗ್ತಾ ಹೇಳ್ದ, ಸ್ವಾಮಿ, ನನ್ನ ಅನುಭವ ಏನಂದರೆ, ನಾನು ಬಯಸಿದ್ದನ್ನು ಯಾವಾಗಲೂ ಭಗವಂತ ನನಗೆ ಕೊಡ್ತಾನೇ ಇರೋದಿಲ್ಲ. ನಾನು ಏನೆಲ್ಲ ಬಯಸ್ಬೋದು, ನಾನು ಬಯಸಿದ್ದೆಲ್ಲ ನನಗೆ ಭಗವಂತ ಕೊಡಲ್ಲ. ಕೊಡದೇ ಇದ್ದಾಗ ನನಗೇನಾಗ್ಬೋದು? ದುಃಖ ಆಗ್ಬೋದು. ಅದ್ರ ಬದಲು ನಾನೇನು ಮಾಡ್ಕೊಂಡಿದ್ದೀನಿ ಗೊತ್ತಾ? ಅವನು ಏನು ಕೊಡ್ತಾನೋ ಅದನ್ನು ನಾನು ಬಯಸ್ತೇನೆ, ಇಷ್ಟಪಡ್ತೇನೆ. ನಾನು ಇಷ್ಟಪಟ್ಟಿದ್ದೆಲ್ಲ ಅವನು ಕೊಡೋದಿಲ್ಲ. ಓಕೆ, ಹಾಗಾಗಿ ನಾನೇನು ಮಾಡಿದ್ದೀನಿ ಈಗ? ನಾನು ಕೇಳಿದ್ದೆಲ್ಲ ಅವನು ಕೊಡಲ್ಲ. ಅವನು ಕೊಟ್ಟಿದ್ದನ್ನೇ ನಾನು ಇಷ್ಟಪಡ್ತಾ ಹೋಗ್ತೇನೆ. ಹಾಗಿರುವಾಗ ಅವನು ಎಂಥ ಹವಾಮಾನ ಆದರೂ ಕೊಡಲಿ ಇವತ್ತು, ಅದು ನನಗೆ ಇಷ್ಟನೇ. ಅಂದರೆ ಯು ಆರ್ ಇನ್ ಟೋಟಲ್ ಆಕ್ಸೆಪ್ಟೆನ್ಸ್, ಯು ಆರ್ ಇನ್ ಅಲೈನ್ಮೆಂಟ್ ವಿತ್ ದ ಪ್ರೆಸೆಂಟ್. See, when you don't have any negativity, when you don't have any resistance, when you don't retort, you are in the present. ಯಾವಾಗ ನೀವು ವಿರೋಧಿಸುತ್ತೀರೋ, ನಿರೋಧಿಸುತ್ತೀರೋ, ಟೀಕಿಸುತ್ತೀರೋ, ಖಂಡಿಸುತ್ತೀರೋ, ಪ್ರಶಂಸಿಸುತ್ತೀರೋ, ತೆಗಳುತ್ತೀರೋ, ಆಗ ಏನಾಗುತ್ತೆ ಗೊತ್ತಾ? ಯು ಆರ್ ಟೇಕಿಂಗ್ ಸೈಡ್ಸ್. ಯು ಆರ್ ಟೇಕಿಂಗ್ ಸೈಡ್ಸ್ ಅಂತಂದರೆ ಯಾವುದೋ ಒಂದು ಕಡೆ ಒಂದು ನಿಲುವನ್ನು ಹೊಂದುತ್ತೀರಿ. ಆ ನಿಲುವು ತಗೊಂಡಾಗ ಪ್ರಾಬ್ಲಮ್ ಏನಾಗ್ಬಿಡುತ್ತೆ? ನಿಮ್ಮಂತೆ ಆದರೆ ಪರವಾಗಿಲ್ಲ, ನಿಮ್ಮ ಮೂಗಿನ ನೇರಕ್ಕಾಗಲಿಲ್ಲ ಅಂದರೆ ನಿಮ್ಗೇನಾಗತ್ತೆ? ಪ್ರಾಬ್ಲಮ್ ಆಗುತ್ತೆ. ಏನಾದರೂ ಪರವಾಗಿಲ್ಲ, ಏನಾದರೂ ಅದು ನನಗಿಷ್ಟಾನೆ. ಈ ಸೃಷ್ಟಿಯ ಅಂಗಳದಲ್ಲಿ ಸೃಷ್ಟಿಕರ್ತ ಯಾವುದೇ ಪರಿಸ್ಥಿತಿಯನ್ನು ನನಗೆ ತಂದು ಕೊಟ್ಟರೂ ಅದು ಇಷ್ಟ ನನಗೆ. ಅದು ನನಗೆ ಸಂಪೂರ್ಣ ಸ್ವೀಕೃತ. ಬಾಯಲ್ಲಿ ಹೇಳೋದಲ್ಲ, ಆಧ್ಯಾತ್ಮಿಕವಾಗಿ ಅನುಭವಿಸಿ. ಹಿ ವಿಲ್ ಆಕ್ಟ್ ಅಪಾನ್ ಇಟ್.
See, what you read and how much you read is unimportant. What you do with what you read is very important. Please remember this. What you read, how much you read is unimportant. But what you do with what you read is very important. ನೀವು ಏನನ್ನೇ ಓದ್ಬೋದು, ಎಷ್ಟನ್ನೇ ಓದ್ಬೋದು, ಗೀತೆಯನ್ನೇ ಓದ್ಬೋದು, ಉಪನಿಷತ್ಗಳನ್ನೇ ಓದ್ಬೋದು, ಬ್ರಹ್ಮಸೂತ್ರವನ್ನೇ ಓದ್ಬೋದು, ಓದೋದು ಅಮುಖ್ಯ. ಓದಿದ ನಂತರ ನೀವೇನು ಮಾಡ್ತೀರಿ ಅದು ಮುಖ್ಯ. ಸೂಫಿಗಳು ನಾವೇನು ಮಾಡ್ತೀವಿ ಅದಕ್ಕೆ ಪ್ರಾಶಸ್ತ್ಯ ಕೊಡ್ತಾರೆ. ಅವರು ನಾನು ಏನು ಓದ್ದೆ ಅನ್ನೋದಕ್ಕೆ ಪ್ರಾಶಸ್ತ್ಯ ಕೊಡೋದಿಲ್ಲ. ಇಷ್ಟು ಹೇಳ್ತಾ ರಾಮಕೃಷ್ಣ ಪರಮಹಂಸರು ದೊಡ್ಡ ಸೂಫಿಗಳಾಗಿದ್ದರು. ಇದೇನು ಸರ್, ಅವರು ಕಾಳಿಕಾ ಮಾತೆಯ ಆರಾಧಕರು, ಅವರನ್ನು ಸೂಫಿಗಳು ಅಂತಿರಲ್ಲ. ಸೂಫಿಗಳೂ ದೇವರನ್ನು ವಿಗ್ರಹಾರಾಧನೆ ಮಾಡ್ತಾರೆ. ಅವರು ಮಾಡದೆ ಏನಿಲ್ಲ. ಅವರು ಆಕಾರದ ಹಿಂದೆ ಇರೋ ನಿರಾಕಾರವನ್ನು ಕಾಣ್ತಾರೆ. ಅವರು ನಿರಾಕಾರ, ನಿರ್ಗುಣ, ನಿರುಪಾಧಿಕ ಚೈತನ್ಯವನ್ನು ಆರಾಧಿಸ್ತಾರೆ. ಏಕದೇವೋಪಾಸಕರು ಅವರು ಹಾಗೆ ಅಂತ. ಅದು ಹೇಗೆ ಅಂದರೆ ಸೂಫಿ ಪಂಥ ಕಟ್ಟರ್ ಸಂಪ್ರದಾಯಸ್ಥ ಇಸ್ಲಾಂ ಅಲ್ಲ. ಅದು ಇಟ್ ಈಸ್ ಫ್ಲೆಕ್ಸಿಬಲ್ ಅಂತಂದರೆ ಆಯಾ ದೇಶ, ಜಾತಿ, ವರ್ಣ, ಸಂಸ್ಕೃತಿ, ಲಿಂಗ, ಅಲ್ಲಿನ ನಡವಳಿಕೆಗಳಿಗೆ ಆಧಾರವಾಗಿ ಸೂಫಿ ತತ್ವಗಳು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಹೊಂದಿದೆ. ದೇ ಆರ್ ವೆರಿ ಫ್ಲೆಕ್ಸಿಬಲ್ ಪೀಪಲ್, ವೆರಿ ಫ್ಲೆಕ್ಸಿಬಲ್. ಮೂಲಭೂತವಾದ ಅವರಲ್ಲಿ ಕಂಡು ಬರೋದೇ ಇಲ್ಲ. ರಾಮಕೃಷ್ಣ ಪರಮಹಂಸರು ಪ್ರಾಕ್ಟಿಕಲಿ ಹಿ ವಾಸ್ ಎ ಸೂಫಿ. ಹೇಗೆ ಅಂತಂದರೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರನ್ನು ಮೊಟ್ಟ ಮೊದಲು ಭೇಟಿ ಮಾಡ್ತಾರೆ. ಯಾರೋ ಹೇಳ್ತಾರೆ ಆ ವ್ಯಕ್ತಿ ಮಹಾನ್ ಸಾಧಕ, ಅವರ ಬಳಿ ಹೋಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಬಹುದು ಅಂತ. ವಿವೇಕಾನಂದರ ಪೂರ್ವಾಶ್ರಮದ ಹೆಸರೇನು? ನರೇಂದ್ರ. ಅವರಿನ್ನೂ ವಿವೇಕಾನಂದರಾಗಿರಲಿಲ್ಲ. ನರೇಂದ್ರ ಒಬ್ಬ ಯುವಕ, ಹದಿವಯಸ್ಸಿನ ಬಾಲಕ ಅಂತಲೇ ಇಟ್ಕೊಳ್ಳೋಣ. ಆತ ಬರ್ತಾನೆ, ರಾಮಕೃಷ್ಣ ಪರಮಹಂಸರನ್ನು ಕಾಣ್ತಾನೆ. ಕಂಡು ಆತ ಹೇಳ್ತಾನೆ, ಗುರು ಅಂತ ಹೇಳಲ್ಲ, ಮೊದಲು ಭೇಟಿಯಾಗಿ ಸುಮ್ಮನೆ ಹೇಳ್ತಾರೆ, ದೇವರು ಇಲ್ಲ, ನಾನು ದೇವರು ಇಲ್ಲವೆಂದು ನಿಮಗೆ ಸಾಬೀತುಪಡಿಸಬಲ್ಲೆ. ನರೇಂದ್ರರು ಹೇಳಿದ ಮಾತು. ಅವ್ರದ್ದು ದಿಟ್ಟ ನಿಲುವು. ಆಗಲೂ ಅಷ್ಟೇ, ಬಾಲ್ಯದಲ್ಲೂ ಅದು ಬೆಳವಣಿಗೆಯಲ್ಲಿ ಕಂಡು ಬರ್ತಿತ್ತು. ಮಹಾಧೈರ್ಯಶಾಲಿ. ನಿಂತ್ಕೊಂಡು ಧೈರ್ಯವಾಗಿ ಹೇಳ್ತಾರೆ, ದೇವರು ಇಲ್ಲ, ಬೇಕಾದರೆ ನಾನು ಇದನ್ನು ನಿಮಗೆ ಸಾಬೀತುಪಡಿಸಬಲ್ಲೆ. ರಾಮಕೃಷ್ಣ ಪರಮಹಂಸರು ದುರ್ಗಾ ಮಾತೆಯ ಆರಾಧಕರು. ಹಗಲಿರುಳು ಮಾತೆಯನ್ನು ನಂಬಿ ಬದುಕ್ತಾ ಇದ್ದವರು, ಮಾತೆಯ ದರ್ಶನವನ್ನು ಮಾಡಿಕೊಂಡಿರೋರು. ಇಲ್ಲಿ ನರೇಂದ್ರ ಮಹಾವಿದ್ಯಾವಂತ, ಪಾಶ್ಚಿಮಾತ್ಯ ತತ್ವಶಾಸ್ತ್ರವನ್ನು ಕಲಿತಿದ್ದ, ಸುಸಂಸ್ಕೃತ, ಅಪಾರ ತತ್ವಶಾಸ್ತ್ರಜ್ಞ. ರಾಮಕೃಷ್ಣ ಪರಮಹಂಸರು ನಿರಕ್ಷರ ಕುಕ್ಷಿಗಳು. ಅವರಿಗೆ ವಿದ್ಯೆ ಇಲ್ಲ, ಅವರು ಪಾಂಡಿತ್ಯ ಇಲ್ಲ, ಗ್ರಂಥಗಳನ್ನು ಅವರು ಅಧ್ಯಯನ ಮಾಡಿಲ್ಲ. ಅಯ್ಯೋ, ಇಂತಹ ಒಬ್ಬ ವ್ಯಕ್ತಿ, ಇಷ್ಟು ಓದ್ಕೊಂಡಿರೋ ವ್ಯಕ್ತಿ ಬಂದು ದೇವರೇ ಇಲ್ಲ ಅಂತ ಹೇಳ್ತಾನಲ್ಲ. ಅವರು ಆಶ್ಚರ್ಯಚಕಿತರಾಗಲಿಲ್ಲ. ಯಾಕೆಂದರೆ ಅವರ ಜ್ಞಾನದ ಮಟ್ಟನೇ ಬೇರೆ. ಅವರು ನಗ್ತಾ ಹೇಳ್ತಾರೆ, ಅಪ್ಪ ಸರಿ, ದೇವರಿಲ್ಲ ಅಂತ ನೀನು ಹೇಳ್ತೀಯ, ಸಾಬೀತುಪಡಿಸಪ್ಪ. ಅಂದರೆ ಶೋ ಮಿ ದ ಪ್ರೂಫ್ ದಟ್ ಗಾಡ್ ಈಸ್ ನಾಟ್ ದೇರ್. ನೀನೇ ಹೇಳ್ತಿದೀಯ ಸಾಬೀತುಪಡಿಸ್ತೀನಿ ಅಂತ, ಸಾಬೀತುಪಡಿಸು ಅಂತಂದರು. ನರೇಂದ್ರ ಕೈ ಕಟ್ಕೊಂಡು ನಿಂತ್ಕೊಂಡು ಭಾಳ ಹೊತ್ತು ಮಾತನಾಡಿದ್ರು. ಮಾತು ಅಂದರೆ ಏನು? ಆ ಗ್ರಂಥದಲ್ಲಿ ಹಂಗೆ ಬರೆದಿದೆ, ಈ ಗ್ರಂಥದಲ್ಲಿ ಹಿಂಗೆ ಬರೆದಿದೆ, ಈ ಶ್ಲೋಕ ಇದನ್ನು ಹೇಳುತ್ತೆ, ಆ ವೇದ ಅದನ್ನು ಹೇಳುತ್ತೆ. ಭಾಳ ಹೊತ್ತು ಮಾತನಾಡಿದ್ರು. ಮಾತಿನಲ್ಲೇ ಸಾಕ್ಷ್ಯಗಳನ್ನೆಲ್ಲ ಮುಂದೆ ಇಟ್ಟರು. ಎಂಥ ಸಾಕ್ಷ್ಯಗಳು? ಜೀವಂತ ಸಾಕ್ಷ್ಯಗಳಲ್ಲ, ಅವೆಲ್ಲ ಈ ಗ್ರಂಥಗಳಲ್ಲಿ ಎರವಲು ಪಡೆದದ್ದು. ರಾಮಕೃಷ್ಣರು ಸುಮ್ಮನೆ ಕೇಳ್ತಾ ಕುಳಿತುಕೊಂಡ್ರು. ನರೇಂದ್ರ ಏನೇನು ವಾದಗಳನ್ನು, ಪ್ರತಿವಾದಗಳನ್ನು, ವಾದ ಸರಣಿಗಳನ್ನು ಮಾಡಿದ್ರೋ ಅದೆಲ್ಲವನ್ನು ತಾಳ್ಮೆಯಿಂದ ಬಹಳ ಹೊತ್ತು ಕೇಳಿದ ನಂತರ ವಿವೇಕಾನಂದರು ಮಾತು ನಿಲ್ಲಿಸಿದ ಮೇಲೆ ಹೇಳಿದರು,
ಅಪ್ಪ, ಆದರೆ ನನ್ನ ಅಂತರ್ಪ್ರಜ್ಞೆ ಒಂದಿದೆ ನೋಡು ಒಳಗೆ, ಅದು ಹೇಳ್ತಾ ಇದೆ ದೇವರಿದ್ದಾನೆ, ದೇವರಿದ್ದಾನೆ ಅಂತ ಅದು ಹೇಳ್ತಾ ಇದೆ. ನನ್ನ ಒಳಗಿರುವ ಅಂತರ್ಪ್ರಜ್ಞೆ ಇದೆಯಲ್ಲ, ಅದು ಆತ್ಯಂತಿಕ ಪ್ರಾಧಿಕಾರ. ಆತ್ಯಂತಿಕ ಪ್ರಾಧಿಕಾರ ಅಂದರೆ ಅಲ್ಟಿಮೇಟ್ ಅಥಾರಿಟಿ. ಅಂತರ್ಪ್ರಜ್ಞೆಯೇ ಅಲ್ಟಿಮೇಟ್ ಅಥಾರಿಟಿ. ಅಂಥ ಅಂತರ್ಪ್ರಜ್ಞೆ ಹೇಳ್ತಾ ಇದೆ ಭಗವಂತ ಇದ್ದಾನೆ ಅಂತ. ನನಗೇನನ್ನಿಸ್ತಿದೆ ಅಂದರೆ, ನೀನು ಹೇಳ್ತಿರೋದೆಲ್ಲ ಒಂದು ವಾದಗಳ ಸರಣಿ. ಸರಿ ಬಿಡು, ನಿನ್ನ ಅಂತರ್ಪ್ರಜ್ಞೆ ಏನು ಹೇಳ್ತಿದೆ? ಸಾಮಾನ್ಯವಾಗಿ ಯೋಗಿಗಳು ಮಾಡೋ ಕೆಲಸ ಇದು. ಯಾವುದು? ಅವ್ರ ಪ್ರಶ್ನೆಗೆ ಉತ್ತರ ಕೊಡಲ್ಲ, ಅವ್ರ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಹಾಕ್ತಾರೆ, ನಮ್ಮನ್ನೇ ತಡ್ಕಾಡೋ ಹಾಗೆ ಮಾಡ್ತಾರೆ. ಸೊ ಅವ್ರು ಮತ್ತೊಂದು ಪ್ರಶ್ನೆ ಕೇಳಿದ್ರು, ನಿನ್ನ ಅಂತರ್ಪ್ರಜ್ಞೆ ಏನು ಹೇಳ್ತಿದೆ? ಇದುವರೆಗೂ ನೀನು ಮಾತಾಡಿದ್ದು ವಾದಗಳು, ವಿವಾದಗಳು, ಆ ಗ್ರಂಥ ಈ ಗ್ರಂಥ ಎಲ್ಲ. ನಿನ್ನ ಅಂತರ್ಪ್ರಜ್ಞೆ ಏನು ಹೇಳುತ್ತೆ? ತಕ್ಷಣ ವಿವೇಕಾನಂದರು ಅವಕ್ಕಾಗ್ಬಿಟ್ರು. ಕಾರಣ ಅವರಿಗೆ ಅಂತರ್ಪ್ರಜ್ಞೆ ವಿಚಾರವೇ ಗೊತ್ತಿಲ್ಲ. ಅವರೇನಿದ್ರು ಒಂದಷ್ಟು ಗ್ರಂಥಗಳ ಅಧ್ಯಯನ ಮಾಡಿ ವಾದ ವಿವಾದಗಳನ್ನು, ಟಿಪ್ಪಣಿಗಳನ್ನು ಮಾಡಿಕೊಂಡು ಬಂದು ಅದನ್ನು ಸಂಗ್ರಹಿಸಿ ಒಂದು ದೊಡ್ಡ ಥೀಸಿಸ್ ಥರ ಮಾಡಿ ತಗೊಂಡು ಬಂದು ನಿಂತ್ಕೊಂಡು ದೇವರಿಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಅವರು ಅಂತರಂಗ ಅನ್ನೋದು ಗೊತ್ತಿಲ್ಲ, ಅಂತರ್ಯಾಮಿ ಅಂತ ಗೊತ್ತಿಲ್ಲ, ಅಂತರ್ಪ್ರಜ್ಞೆ ಅಂತ ಗೊತ್ತಿಲ್ಲ. ಮೊಟ್ಟ ಮೊದಲನೆಯ ಬಾರಿಗೆ ರಾಮಕೃಷ್ಣ ಪರಮಹಂಸರು ಸರಿಯಾದ ಒಂದು ಪ್ರಶ್ನೆಯನ್ನು ಹಾಕ್ಬಿಟ್ಟಿದ್ದಾರೆ. ಎಂಥ ಪ್ರಶ್ನೆ ಅದು? ಅಂತರ್ಪ್ರಜ್ಞೆ. ನಿನ್ನ ಅಂತರ್ಪ್ರಜ್ಞೆ ಏನು ಹೇಳುತ್ತೆ ಅಂದರೆ, ನನ್ನ ಅಂತರ್ಪ್ರಜ್ಞೆ ಅಂದರೆ ನನಗೇನು ಗೊತ್ತು? ಅವಕ್ಕಾಗಿ ನಿಂತ್ಕೊಂಡ್ಬಿಟ್ರು. ಎಂಥ ಮೂರ್ಖತನ ಅಲ್ವಾ? ತಾರ್ಕಿಕ ಮನಸ್ಸೇ ಮೂರ್ಖ ಮನಸ್ಸು. ನರೇಂದ್ರನ ಮನಸ್ಸು ತಾರ್ಕಿಕ ಮನಸ್ಸು, ಸೈಂಟಿಫಿಕ್ ಮೈಂಡ್. ಅದು ಫೂಲಿಶ್ ಮೈಂಡ್. ಅದು ಅಪ್ ಟಿಲ್ ಒನ್ ಲೆವೆಲ್ ಸೈನ್ಸ್ ವಿಲ್ ಹೆಲ್ಪ್ ಯು ಟು ಮೂವ್, ಬಟ್ ಬಿಯಾಂಡ್ ದಟ್ ಇಟ್ ಈಸ್ ನಾಟ್ ಸೈನ್ಸ್, ಇಟ್ ಈಸ್ ಯುವರ್ ರಿಲಿಜನ್ ಆರ್ ಇಟ್ ಈಸ್ ಯುವರ್ ಧರ್ಮ. ರಾಮಕೃಷ್ಣರು ಹೇಳಿದರು, ಅಪ್ಪ ನರೇಂದ್ರ, ನಿನ್ನ ವಾದಗಳು ಪ್ರತಿವಾದಗಳು ಬಹಳ ಸುಂದರ ಆಗಿದೆ, ನಾನು ಸಂತೋಷಪಟ್ಟೆ ನಿನ್ನ ವಾದ ಪ್ರತಿವಾದ ಎಲ್ಲ ಕೇಳಿ. ಆದರೆ ನಾನೇನು ಮಾಡಲಿ? ನನ್ನ ಅಂತರಂಗ ಹೇಳ್ತಾ ಇದೆ ದೇವರಿದ್ದಾನೆ ಅಂತ. ಹೇಗೆ ನನ್ನ ಅಂತರ್ಪ್ರಜ್ಞೆ ನಾನು ಸಂತೋಷವಾಗಿದ್ದೀನಿ ಅಂತ ಹೇಳುತ್ತೆ, ನಾನು ದುಃಖಿತನಾಗಿದ್ದೀನಿ ಅಂತ ಹೇಳುತ್ತೆ, ನಂಗೆ ಹೊಟ್ಟೆ ನೋಯ್ತಿದೆ ಅಂತ ಹೇಳುತ್ತೆ. ಹಾಗೆ ಅದೇ ಅಂತರ್ಪ್ರಜ್ಞೆ, ಯಾವ ಅಂತರ್ಪ್ರಜ್ಞೆ ನನಗೆ ಅನುಭವ ಕೊಡ್ತಿದೆಯೋ ಒಳಗಿಂದ, ಹೊಟ್ಟೆ ನೋವ್ತಿದೆ, ತಲೆ ನೋವ್ತಿದೆ, ಸುಖವಾಗಿದ್ದೀನಿ, ಸಂತೋಷವಾಗಿದ್ದೀನಿ, ದುಃಖವಾಗಿದ್ದೀನಿ, ಇದೆಲ್ಲ ಹೇಳೋ ಒಂದು ಅಂತರ್ಪ್ರಜ್ಞೆ ಇದೆಯಲ್ಲ, ಆ ಅಂತರ್ಪ್ರಜ್ಞೆನೇ ನನಗೆ ಹೇಳ್ತಾ ಇದೆ ಭಗವಂತನಿದ್ದಾನೆ ಅಂತ. ಆದರೆ ನಾನು ಭಗವಂತನಿದ್ದಾನೆ ಅಂತ ನಿನಗೆ ಸಾಬೀತುಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿನಗಿಷ್ಟ ಇದೆಯಾ? ನನ್ನ ಜೊತೆ ಬಾ, ನಾನು ಕರ್ಕೊಂಡು ಹೋಗ್ತೀನಿ, ನಿನಗೆ ಭಗವಂತನ ತೋರಿಸ್ತೀನಿ. ನಿನ್ನ ಥರ ನಾನು ಸಾಬೀತುಪಡಿಸ್ಲಿಕ್ಕಾಗಲ್ಲ. ಯಾವ ಥರ? ವಾದ ವಿವಾದಗಳನ್ನು ಮಾಡಿ ಭಗವಂತ ಇದ್ದಾನೆ ಅಂತ ನಾನು ನಿನಗೆ ಸಾಬೀತುಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಧೈರ್ಯ ಇದೆಯಾ? ನನ್ನ ಜೊತೆ ಬಾ, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಭಗವಂತನ ತೋರಿಸ್ತೀನಿ ಅಂತ ಹೇಳ್ತಾ ಹೇಳ್ತಾ ನರೇಂದ್ರ ಉತ್ತರನೇ ಕೊಟ್ಟಿಲ್ಲ. ಆದರೆ ನರೇಂದ್ರಂಗೆ ಆಶ್ಚರ್ಯ ಆಗ್ತಿದೆ. ಇದುವರೆಗೂ ಅವ್ರು ಭೇಟಿ ಮಾಡಿದ ಯಾವ ಸಂತರಾಗಲಿ ಸಾಧಕರಾಗಲಿ ಬಾ ನಿನಗೆ ದೇವರನ್ನು ತೋರಿಸ್ತೀನಿ ಅಂತ ಅಷ್ಟು ಧೈರ್ಯವಾಗಿ ಹೇಳಿದವರೇ ಇಲ್ಲ. ರಾಮಕೃಷ್ಣ ಪರಮಹಂಸರು ಆ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದಾರೆ, ನೋಡ್ತೀಯಾ ನೀನು ಭಗವಂತನ, ಬಾ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೇನೆ. ಅವರು ಆಶ್ಚರ್ಯವಾಗಿ ಹಿಂಗೆ ನೋಡ್ತಾ ಇದ್ದಾರೆ ರಾಮಕೃಷ್ಣ ಪರಮಹಂಸರನ್ನ. ಆ ಕ್ಷಣದಲ್ಲೇ ರಾಮಕೃಷ್ಣ ಪರಮಹಂಸರು ಗಾಳಿಯಲ್ಲಿ ಜಿಗಿದು ಕಾಲನ್ನು ಎತ್ತಿ ಎದೆಯ ಮೇಲೆ ಇಡ್ತಾರೆ, ನರೇಂದ್ರನ ಎದೆಯ ಮೇಲೆ. ಪರಮಹಂಸರ ಕಾಲು ನರೇಂದ್ರನ ಎದೆಯನ್ನು ತಾಕಿದ ತಕ್ಷಣ ಶಕ್ತಿಯ ಅಪಾರ ಪ್ರವಾಹ ನರೇಂದ್ರನ ಒಳಗಡೆ ಇಳಿದು ಬಿಡುತ್ತೆ. ಆ ಶಕ್ತಿಯ ಪ್ರವಾಹವನ್ನು ತಡ್ಕೊಳ್ಳಿಕ್ಕಾಗದೆ ನರೇಂದ್ರ ಮೂರ್ಛೆ ಬಿದ್ದು ಬಿಡ್ತಾನೆ. ಮೂರ್ಛೆ ಬಿದ್ದ 3 ಗಂಟೆ ನಂತರ ಎದ್ದೇಳ್ತಾನೆ. 3 hours he will enter into a kind of trance. ಟ್ರಾನ್ಸ್ ಅಂದರೆ ಸನ್ನಿ ಹೊಡೆದಂಗೆ ಆಗ್ಬಿಡುತ್ತೆ ತನಗೆ. ಅಪಾರ ಪ್ರಮಾಣದ ಶಕ್ತಿಯ ಪ್ರವಾಹ ಅದು. ಎಲ್ಲಿಂದ ಬಂತು ಆ ಶಕ್ತಿಯ ಪ್ರವಾಹ? ಪರಮಹಂಸರ ಶರೀರ ಸ್ಪರ್ಶದಿಂದ.
ಅವರ ಕಾಲಿನ ಪಾದದ ಸ್ಪರ್ಶದಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಡಿವೈನ್ ಫೋರ್ಸ್ ಏನಿದೆ ಅದು ಒಳಗೆ ಇಳಿದು ಬಿಡ್ತು. ಈಗ ಜಲಪಾತದಿಂದ ಮಳೆ ಬಂದ ನಂತರ ಜೋರಾಗಿ ಮೊಟ್ಟ ಮೊದಲು ಬಿದ್ದರೆ ನೀರು ಕೆಳಗಡೆ ಕಲ್ಲಿನ ಮೇಲೆ ಎಂಥ ಏಡು ಬೀಳುತ್ತೆ, ತಡ್ಕೊಳಕ್ಕಾಗಲ್ಲ ಕಲ್ಲಿಗೆ ಅಲ್ವಾ. ಅಲ್ಲೇನಾದರೂ ಮಣ್ಣಿನ ಹೆಂಟೆಗಳೋ ಸಣ್ಣ ಪುಟ್ಟ ಕಲ್ಲಿನ ಹೆಂಟೆಗಳೋ ಇದ್ದರೆ ಪುಡಿ ಪುಡಿ ಆಗಿಬಿಡ್ತವೆ. ನರೇಂದ್ರ ಅಂತ ಮಣ್ಣಿನ ಹೆಂಟೆ, ರಾಮಕೃಷ್ಣ ಪರಮಹಂಸರು ಅಧ್ಯಾತ್ಮದ ಒಂದು ದೊಡ್ಡ ಪ್ರವಾಹ. ಆ ಪ್ರವಾಹ ಈ ಹೆಂಟೆಯ ಮೇಲೆ ಬಿದ್ದ ತಕ್ಷಣ ಇವ್ರಿಗೆ ಪ್ರಜ್ಞೆನೇ ತಪ್ಪೋಯ್ತು. ಇವ್ರಿಗೆ ಪ್ರಜ್ಞೆ ಬಂದಾಗ 3 ಗಂಟೆ ಆದಮೇಲೆ ವಿವೇಕಾನಂದರು ಶಾಂತ ಚಿತ್ತರಾಗಿದ್ದರು. ಪ್ರಶಾಂತ ಸ್ಥಿತಿ. ಅವರಲ್ಲಿದ್ದ ಪ್ರಶ್ನೆಗಳು, ಅವರಲ್ಲಿದ್ದ ತುಮುಲ, ಅವರಲ್ಲಿದ್ದಂಥ ಒಂದು ಓವರ್ ಎಂಥೂಸಿಯಸಮ್, ಅವರಲ್ಲಿದ್ದಂತಹ ಒಂದು ಹೈಸ್ಟಿಂಗ್ ನೇಚರ್ ಶಾಂತವಾಗಿದೆ. ಪರಿಪೂರ್ಣವಾಗಿ ಶಾಂತರಾಗ್ಬಿಟ್ಟಿದ್ರು. ಕಣ್ ತೆರೆದಾಗ ವಿವೇಕಾನಂದರಾಗಿದ್ದರು. ಅವರು ಪರಿವರ್ತನೆ ಹೊಂದ್ಬಿಟ್ಟಿದ್ರು. ರಾಮಕೃಷ್ಣರು ಕೇಳ್ತಾರೆ, ಅಪ್ಪ ಈಗೇನು ಹೇಳ್ತೀಯ ನೀನು? ದೇವ್ರು ಇದಾನ ಇಲ್ವಾ? ನಿನ್ನ ಅಂತರ್ಪ್ರಜ್ಞೆ ಈಗ ಏನು ಹೇಳ್ತಾ ಇದೆ? ನರೇಂದ್ರ ರಾಮಕೃಷ್ಣರ ಕಾಲಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತಾನೆ, ಗುರುಗಳೇ, ದೇವರಿದ್ದಾನೆ. ದೇವರು ವ್ಯಕ್ತಿ ಅಲ್ಲ, ದೇವರು ವ್ಯಕ್ತಿ ಅಲ್ಲ. ಮಹಾವಿಷ್ಣು ಚಕ್ರ, ಶಂಕು ಚಕ್ರ ಹೊತ್ಕೊಂಡು ಲಕ್ಷ್ಮೀ ಸಮೇತ ಆದಿಶೇಷನ ಮೇಲೆ ಮಲಗಿ ನಿಮಗೆ ದರ್ಶನ ಕೊಡೋದಿಲ್ಲ. ಅದು ರೂಪ ನಾವು ಮಾಡಿಕೊಂಡಿರ್ತೀವಿ. ಮೂಲತಃ ಪರಮಾತ್ಮ ನಿರಾಕಾರ ನಿರ್ಗುಣ ಸತ್ಯ. ಆ ಸತ್ಯದ ಅನುಭವ ಅವರಿಗಾಗಿತ್ತು ನರೇಂದ್ರರಿಗೆ. ಅದಿನ್ನೇನೂ ಅಲ್ಲ, ದೇವರು ಒಂದು ವಿಶಿಷ್ಟ ಅನುಭವ. ಅದು ಏಕತ್ವದ ಒಂದು ಪರಮ ಅನುಭವ. ಈ ಸೃಷ್ಟಿ ಮತ್ತು ನಾನು ಪ್ರತ್ಯೇಕವಲ್ಲ, ನಾನು ಮತ್ತು ಸೃಷ್ಟಿ ಒಂದೇ ಎನ್ನುವ ಏಕತ್ವದ ಪರಿಕಲ್ಪನೆ. ದೇವರು ಅಂದರೆ ಮತ್ತೇನೂ ಅಲ್ಲ, ಏಕತ್ವದ ಒಂದು ಪರಿಕಲ್ಪನೆ. ದೇವರ ಸಾಕ್ಷಾತ್ಕಾರ ಆಯಿತು ಅಂದರೆ ಅರ್ಥ ನಾನೇ ದೇವರಾಗ್ಬಿಟ್ಟಿದ್ದೇನೆ. ನಾನೇ ದೇವರಾಗ್ಬಿಟ್ಟಿದ್ದೇನೆ ಅಂತಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡವು ದೇವನ ಸ್ವರೂಪವೇ. ಅಲ್ಲಿ ನಾನು ನೀನು ಅನ್ನೋ ಭೇದಗಳೇ ಹೊರಟೋಗಿರುತ್ತೆ. ಐ ಆಮ್ ಒನ್, ಐ ಆಮ್ ನಾಟ್ ಒನ್ ವಿತ್ ಒನ್, ಐ ಆಮ್ ಒನ್. ಒನ್ ವಿತ್ ಒನ್ ಅಂದರೂ ನಾನು ಒನ್, ಇನ್ನೊಂದು ಒನ್ ಅಂತ ಬರುತ್ತೆ. ಕರೆಕ್ಟಾ? ನಾನು ಏಕತ್ವವನ್ನು ಅನುಭವಿಸಿದೆ ಅಂದರೆ ನಾನು ಅನ್ನೋನೊಬ್ಬ ಆಯಿತು, ಏಕತ್ವ ಅನ್ನೋದು ಒಂದಾಯಿತು. ಅದ್ವೈತ ಹೆಂಗೆ ಗೊತ್ತಾ? ಶಂಕರರು ಬೋಧಿಸಿದ ಅದ್ವೈತ ಅದೇ ಪರಮಾತ್ಮನ ಸ್ವರೂಪ. ಆ ಅದ್ವೈತ ಅನ್ನೋದು ಮಾತುಗಳಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮಾತುಗಳೆಲ್ಲ ದ್ವೈತವೇ. ಮಾತು ನಿಂತಾಗಲೇ ಅದ್ವೈತ. ಅದು ಒಂದು ಅನುಭವ. ಅಂದರೆ ಪರಮಹಂಸರು ನರೇಂದ್ರರಿಗೆ ಅಂಥ ಒಂದು ಅನುಭವವನ್ನು ಒದಗಿಸಿಕೊಟ್ಟರು. ಸೂಫಿ ಸಂತರು ಇಂಥ ಅನುಭವವನ್ನು ಹೊಂದಿದಂತಹ ಶ್ರೇಷ್ಠ ಯೋಗಿಗಳು ಅನುಭಾವಿಗಳು. ಅನುಭವ ಆಳಕ್ಕೆ ಇಳಿದಾಗ, ಬುದ್ಧಿಮಟ್ಟಕ್ಕೆ ಏರಿದಾಗ ಅನುಭವವಾಗಿ ಪರಿವರ್ತನೆ ಹೊಂದುತ್ತೆ. ಅದು ಅಂತರಂಗದಿಂದ ಬರುವಂತಹ ಅನುಭವ. ಅಂಥ ಅನುಭಾವಿಗಳಾಗಿದ್ದರು ಸೂಫಿ ಸಂತರು. ಇಷ್ಟು ಹೇಳ್ತಾ ನಾನು ಈ ಒಂದು ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಸೂಫಿ ಸಂತರ ವಿಚಾರಧಾರೆ ಬಹಳ ಅಪಾರವಾದದ್ದು. ಮುಂದೆಂದಾದರೂ ಒಂದು ದಿವಸ ನಾನು ಸಿಟಿ ಲಾಡ್ಜ್ನ ವ್ಯವಸ್ಥಾಪಕರಲ್ಲಿ ಕೇಳ್ಕೊಳ್ತೇನೆ, ಒಂದು ದಿವಸದ ಒಂದು ಶಿಬಿರವನ್ನು ಅಥವಾ ಅರ್ಧ ದಿವಸದ ಒಂದು ಶಿಬಿರವನ್ನು ಬರೀ ಸೂಫಿ ಸಂತರ ಬಗ್ಗೆನೇ ಇಟ್ಕೊಳ್ಳೋಣ, ಓನ್ಲಿ ಆನ್ ಸೂಫಿಸಮ್. ಆಗ ಸೂಫಿ ತತ್ವದ ಮತ್ತಷ್ಟು ಆಳ ಹರಿವು ನಿಮಗೆ ಅರ್ಥವಾಗಲು ಸಾಧ್ಯವಾಗುತ್ತೆ. ನಿಮಗೆಲ್ಲರಿಗೂ ನನ್ನ ನಮನಗಳು.